ಇದೇ ಶುಕ್ರವಾರ ರತ್ನ ಸಿನಿಮಾ ಮೂಲಕ ಅಭಿಮಾನಿಗಳನ್ನ ರಂಜಿಸಕ್ಕೆ ಅಪ್ಪು ಸರ್ ಕಂಟೆಂಟ್ ಇಟ್ಕೊಂಡು ರೆಡಿ ಆಗಿದ್ದೀರಾ. ಹೇಗ್ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲ? ಸರ್ ಯಾಕಂದ್ರೆ ಇವ್ರು ಹೇಳಲೇಬೇಕೀಗ. ಇವ್ರ ಯೋಚನೆ ಏನಾಗಿದೆ ಅಂದ್ರೆ ಮೇಡಮ್, ಒಂದು ವಾರದಿಂದ ಇವ್ರು ನಮಗೆ ಕಮ್ಯುನಿಕೇಟ್ ಮಾಡ್ತಿರೋದು ಸಿನಿಮಾನ ಹೆಂಗನ್ನ ಮಾಡಿ ರೀಚ್ ಮಾಡಿಸ್ಬೇಕು. ಸಿನಿಮಾ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ. ಸಿನಿಮಾ ತುಂಬ ಜನ ಬಂದಾಗ ಭಯ ಜಾಸ್ತಿ ಅಲ್ವಾ ಸರ್? ಅಚ್ಚುಕಟ್ಟಾಗಿ ಮಾಡಿದ್ದೀವಿ, ನೀಟಾಗಿ ಮಾಡಿದ್ದೀವಿ. ಸ್ಟುಡಿಯೋದಲ್ಲಿ ನೋಡಿದವರೆಲ್ಲ ಅಯ್ಯೋ ಸರ್ ಚೆನ್ನಾಗಿದೆ ಸರ್ ಅಂತಾರೆ. ಯಾರನ್ನ ಫ್ರೆಂಡ್ಸ್ ಕರ್ಕೊಂಬಂದು ತೋರಿಸಿದ್ರೆ ಚೆನ್ನಾಗಿದೆ ಅಂತ ಇದ್ದಾರೆ. ಇವಾಗ ಇದನ್ನು ಪ್ರಮೋಷನ್ ಮಾಡಬೇಕು. ಸುಮ್ಮನೆ ಎಲ್ಲರಿಗೂ ಇಲ್ಲಿ ಸಿನಿಮಾ ಬಗ್ಗೆ ಹಿಂಗೆ ಹೇಳ್ಬಿಟ್ಟು ರೀಚ್ ಮಾಡಿಸೋದು ಹೆಂಗೆ? ಯಪ್ಪ ಅಷ್ಟಿಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಸರ್. ಇವಾಗ ನೀವೆಲ್ಲ ತೋಡ್ಕೋಬೇಕೀಗ. ನೋಡಿ, ಅವ್ರಿಗೆ ಆಸೆ ನೀವೆಲ್ಲರೂ ಆಚೆ ಹಾಕ್ಬೇಕು ಅನ್ನೋದು, ತೋಡ್ಕೊಳ್ಬೇಕು ಅನ್ನೋದು. ತುಂಬಾನೇ ರೀಚ್ ಮಾಡಿಸ್ಬೇಕನ್ನ ಹಠ ಇಲ್ಲ. ಪ್ರಮೋಷನ್ ಅಂದರೆ ಈಗ ನಮಗೆ ಒಂದು ಹಬ್ಬ ಬರುತ್ತೆ, ನಮಗೇನೋ ಮನೇಲಿ ಒಂದು ಹಬ್ಬ ಬರುತ್ತೆ. ಆ ಹಬ್ಬ ಬಂದಾಗ ಒಂದು ತಯಾರಿ ನಡೆಯುತ್ತೆ ಗೊತ್ತಾ ನಿಮಗೆ? ಒಂದು ಫೆಸ್ಟಿವಲ್ ಮಾಡ್ತೀವಿ, ಒಂದು ಯುಗಾದಿ ಹಬ್ಬ ನಾವು ಮಾಡ್ತಿದ್ದೀವಿ ಮನೆಯಲ್ಲಿ ಅಂದರೆ ಒಂದು ತಯಾರಿ ನಡೆದಿರುತ್ತೆ. ಒಂದು ವಾರದಿಂದನೋ ಒಂದು ತಿಂಗಳಿಂದನೋ, ಅಥವಾ ಅವ್ರಿಗೆ ಬೀಗರಿಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, ಅವ್ರನ್ನ ಕರೆಸ್ಬೇಕು, ಇವ್ರನ್ನ ಕರೆಸ್ಬೇಕು, ಎಲ್ಲರಿಗೂ ಕರೆಸ್ಬೇಕು, ಅವ್ರಿಗೆ ಬಟ್ಟೆ ತರಬೇಕು. ಓಕೆ, ನಮ್ಮ ಮನೆಗೆ ಸುಣ್ಣ ಬಡಿಬೇಕು, ಬಣ್ಣ ಬಡಿಬೇಕು. ಓಕೆ, ಇದೇ ಥರ ಫುಡ್ಗಳು ಮಾಡಬೇಕು. ಓಕೆ, ನಾವು ಅವ್ರಿಗೆಲ್ಲ ಕರೆಸಿ ಅವರು ಒಂದು ಗೌರವ ಸಲ್ಲಿಸ್ಬೇಕು. ಗುರು ಹಿರಿಯರಿಗೆಲ್ಲ ಒಂದು ಏನೋ ಒಂದು ಸನ್ಮಾನಗಳು, ಅವು ಎಲ್ಲ ಒಂದು ಏನೋ ಒಂದು ಹಬ್ಬ ಅಂದರೆ ಆ ಥರ ಇಟ್ಕೊಂಡಿರ್ತಾರೆ. ಬಟ್ ಅದನ್ನು ನಾವು ಸಿನಿಮಾಗೆ ಅಳವಡಿಸ್ಕೊಂಡಾಗ ಏನೆಲ್ಲ ನಾವು ಹಂಗೆ ಹಬ್ಬ ಮಾಡ್ಬೋದು. ಇವಾಗ ಅಪ್ಪು ಸರ್ ಅಭಿಮಾನಿಗಳು ರಕ್ತದಾನ ಮೂಲಕ, ಅನ್ನದಾನ ಮೂಲಕ, ಹೀಗೆ ಹಲವಾರು ಯೋಜನೆಯಲ್ಲಿ ಅವರ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಇವಾಗ ಸಿನಿಮಾ ಮೂಲಕ ಅವ್ರ ಮೇಲಿರೋ ಅಭಿಮಾನ ವ್ಯಕ್ತಪಡಿಸ್ತಾ ಇದ್ದೀರಾ. ಯಾಕೆ ನಿಮ್ಗೆ ಸಿನಿಮಾ ಮೂಲಕನೇ ತೋರಿಸ್ಬೇಕು ಅಂತ ಅನಿಸ್ತು? ಸೊ ಬಿಕಾಸ್ ಆಫ್ ನಾವು ಸಿನಿಮಾದಲ್ಲಿದ್ದೀವಿ. ಸಿನಿಮಾ ಅಂದರೆ ನಮ್ಗೆ ಇಷ್ಟ, ಸಿನಿಮಾನೇ ಉಸಿರು. ಸೊ ಅಪ್ಪು ಸರ್ ನಮಗೆ ಸಿನಿಮಾಗೆ ನಾನು ಡೈರೆಕ್ಷನ್ ಪದಾರ್ಪಣೆ ಮಾಡಿದಾಗ ಅವ್ರ ಆಶೀರ್ವಾದನೇ ಮಾಡಿದ್ದು. ಸೊ ಆ ಆಶೀರ್ವಾದ ಮಾಡಿದಾಗ ಮತ್ತೆ ಅದೇ ನಾವು ಅದರಲ್ಲೇ ತೋರಿಸ್ಬೇಕಲ್ವಾ? ನಾವಿನ್ನ ಬೇರೆ ವೇ ಏನೂ ಇಲ್ಲ ನಮಗೆ, ಗೊತ್ತಿಲ್ಲ. ಸೊ ಸಿನಿಮಾದಲ್ಲೇ ನಾವು ನಾವು ಅವ್ರಿಗೋಸ್ಕರ ಏನಾದ್ರು ಒಂದು ಮಾಡಬೇಕು. ಎಷ್ಟು ಜನ ಹತ್ತಿರ್ತಾರೆ, ಸೊ ಹಾಗೆ ಆಚೆ ಹಾಕಿರ್ತಾರೆ. ಇವ್ರು ಸಿನಿಮಾ ಮಾಡಿ ಸಿನಿಮಾ ಮೂಲಕ ಆಚೆ ಹಾಕಿದ್ದಾರೆ. ಆ ಸಿನಿಮಾ ಮೂಲಕ ನಾವು ತೋರಿಸಿದ್ವಿ ಸ್ಕ್ರೀನಲ್ಲಿ. ಸೊ ಒಂದು ಎಮೋಷನಲ್ ನಿಮಗೆ ಕಾಣುತ್ತೆ, ನೀಟಾಗಿ ಕಾಣುತ್ತೆ. ನೀವು ಪ್ರತಿಯೊಂದು ಸರಿ ಅಪ್ಪು ಸರ್ ವಿಷಯ ಬಂದಾಗ ಸೀನ್ಗಳು ಮಾಡುವಾಗ ನಾನು ನೋಡಿದ್ದೆ, ಹಾಗಾಗಿ ಎಮೋಷನಲ್ ಆಗ್ಬಿಡ್ತಿದ್ರಿ ಅಂತ ಕೇಳಿದ್ದೆ. ಅಷ್ಟು ಕನೆಕ್ಟ್ ಆಗುವಂತ ಘಟನೆ ಏನ್ ನಡೆದಿತ್ತು ಸರ್? ಅಂದ್ರೆ ಏನಕ್ಕೆ ಕನೆಕ್ಟ್ ಆಗುತ್ತೆ ಅದು ಅಂದ್ರೆ, ನಿಮಗೆ ಒಂದೊಂದು ಪದಗಳು ನಾನು ಬರಿತಾ ಹೋಗ್ತೀನಿ. ನಾನು ಒಬ್ಬನೇ ರೂಮಲ್ಲಿ, ನಾನು ಯಾರನ್ನೂ ಆ್ಯಕ್ಚುಲಿ ಸಿನಿಮಾ ಮಾಡ್ಬೇಕಂದ್ರೆ ಎಲ್ರೂ ಸೇರ್ಕೊಂಡು ನೀನು ಇದು ಚೆನ್ನಾಗಿದೆಯೇನೋ, ಈ ಡೈಲಾಗ್ ಚೆನ್ನಾಗಿದೆಯೇನಪ್ಪ, ಚೆನ್ನಾಗಿಲ್ಲ ಅಂದರೆ ಬೇಡ ಬಿಡು, ಇದನ್ನು ತೆಗೆದಾಕ್ಬಿಡೋಣ, ಆ ಥರದ ಸಿನಿಮಾ ಅಲ್ಲ ಇದು. ನಾನು ಒಬ್ಬನೇ ಆಫೀಸ್ಗೆ ಹೋಗಿ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಲೈಟ್ ಆನ್ ಮಾಡಿಕೊಂಡು ಸ್ಕ್ರಿಪ್ಟಲ್ಲಿ ಕುತ್ಕೊಂಡ್ರೆ, ಬೆಳಿಗ್ಗೆ ಕುತ್ಕೊಂಡ್ರೆ ಸಂಜೆ 6 ಗಂಟೆವರೆಗೂ ನಾನು ಎದ್ದೇಳ್ತಿರ್ಲಿಲ್ಲ. ನಾನು ಊಟ ಮಾಡ್ತಿರ್ಲಿಲ್ಲ ಮಧ್ಯಾಹ್ನ. ನಾನು ಬೆಳಗ್ಗೆ ತಿನ್ಕೊಂಬಂದರೆ ಮತ್ತೆ ನೈಟ್ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ದಿದ್ದು. ಸೊ ಅಷ್ಟು ಅವರ್ಸಲ್ಲಿ ನಾನು ಒಂದು ಸೀನನ್ನು ಬರಿಬೇಕು ಅಂದರೆ ಅದರಲ್ಲಿ ನಾನು ಎಂತೆಂಥ ಪದಗಳು ಸೇರಿಸ್ಬೇಕು, ಅಷ್ಟು ಅಲ್ಲಿ ಯಾರೂ ನನಗೆ ಡಿಸ್ಟರ್ಬ್ ಮಾಡೋರಿಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಮಾಡಿ ಸೈಡಿಗೆ ಇಟ್ಬಿಡ್ತಿದ್ದೆ. ನನಗೆ ಯಾವ ಕಾಲ್ಸ್ ಬರಬಾರ್ದು. ಕಾಲ್ಸ್ ಬಂದರೆ ಮಧ್ಯದಲ್ಲಿ ನನಗೇನೋ ಡಿಸ್ಟರ್ಬ್ ಆಗುತ್ತೆ. ಆವಾಗ ಆ ಬರವಣಿಗೆ ಕೆಟ್ಟೋಗುತ್ತೆ, ಆ ಪದಗಳೆಲ್ಲ ಮಿಸ್ ಆಗಿಬಿಡುತ್ತೆ. ನನಗೆ ತಲೆಯಲ್ಲಿರೋದು ಮರ್ತೋಗ್ಬಿಡ್ತೀನಿ ನಾನು. ಸೊ ಆ ಉದ್ದೇಶದಿಂದ ಬರೆದಿರೋ ಒಂದು ಆ ಬರವಣಿಗೆ ಇದೆಯಲ್ಲ, ಆ ಒಂದು ಮಾತುಗಳು, ಒಂದು ಹೀರೋ ಪಾತ್ರ ಮಾತಾಡುವಾಗ, ಹೀರೋಯಿನ್ ಪಾತ್ರ ಮಾತಾಡುವಾಗ, ಒಂದು ಚಿಕ್ಕ ಮಗು ಮಾತಾಡುವಾಗ, ಆಮೇಲೆ ಇವ್ರದ್ದೊಂದು ಕಾಮಿಡಿ ಸೀನ್ಗಳು ಕೆಲವು ಬರ್ತಿದ್ದೀನಿ. ಸೊ ಅದನ್ನೆಲ್ಲ ಅವ್ರು ಎಂಜಾಯ್ ಮಾಡ್ತಾರೆ. ಆ್ಯಕ್ಚುಲಿ ಅವ್ರು ಎಂಜಾಯ್ ಮಾಡ್ತಾರೆ, ಇಷ್ಟು ಚೆನ್ನಾಗಿದ್ದಾವಲ್ಲ ಈ ಸೀನ್ಗಳು ಅಂತ. ಸೊ ಅದೆಲ್ಲ ಬರಬೇಕು ಅಂದರೆ ಕಾರಣ ನಮಗೆ ಒಂದು ಏನೋ ಒಂದು ಆ ಕನೆಕ್ಟ್ ಆದಾಗ್ಲೇ ಈ ಥರ ಬರೋಕ್ಕಾಗೋದು ಸಿನಿಮಾ. ನೀವೊಂದು ಒಳ್ಳೆ ಇಲ್ಲಾಂದರೆ ಸರ್. ಹೌದು, ನನಗೆ ಏನಕ್ಕೆ ಬರೆಯೋಗಿ ಇವ್ರಿಗೆ ರೋಮಾಂಚನ ಆಯಿತು ಅಂತ ನನಗೆ ಶೂಟಿಂಗಲ್ಲಿ ಹೇಳಿದರು, ಮರ್ತಿದ್ದೀರಾ? ಈ ಕಥೆನ ಬರೀತಾ ಇರೋದು ಅಭಿಮಾನಿಯ ವ್ಯೂ ಪಾಯಿಂಟಲ್ಲಿ. ಅಭಿಮಾನಿ ವ್ಯೂ ಪಾಯಿಂಟಲ್ಲಿ ಬರೆಯೋವಾಗ ಆ್ಯಸ್ ಎ ಅಭಿಮಾನಿ ಇವ್ರಿಗೆ ನಾನು ಬರೆಯೋವಾಗ ನಂಗೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರೋದು, ನಂಗೆ ನಿಜವಾಗ್ಲೂ ನನಗೆ ಆ ರೋಮಾಂಚನ ಆಗೋದು ನನಗೆ ಬರೆಯೋವಾಗ್ಲೇ ಅಂತ ಇವ್ರು ಹೇಳಿದ್ರು ನನಗೆ. ಆ್ಯಸ್ ಎ ಅಭಿಮಾನಿಗಳ ವ್ಯೂ ಪಾಯಿಂಟಲ್ಲಿ ಸಿನಿಮಾ ಇರೋದು. ಹೌದು. ಸೊ ದಟ್ಸ್ ವೈ ಹಾಗೆ ಆಗುತ್ತೆ ಅವಾಗ ಎಕ್ಸೈಟ್ಮೆಂಟ್. ನೀವು
ಕಾಮಿಡಿ ಕಲಾವಿದರಾಗಿ ಆಕ್ಟ್ ಮಾಡಿರುವಂತ ಸುಮಾರು ಸಿನಿಮಾಗಳು ನೋಡಿದೀವಿ, ತುಂಬಾ ಖುಷಿ ಪಟ್ಟಿದ್ದೀವಿ ನಿಮ್ಮ ನಟನೆ ನೋಡಿ, ನೀವು ಮಾಡಿರೋ ಕಾಮಿಡಿಗಳನ್ನ ನೋಡಿ. ಈ ಸಿನಿಮಾದಲ್ಲಿ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮಿಂದ? ಮೇಡಮ್, ಈ ಸಿನಿಮಾದಲ್ಲಿ ಇವರು ಸಪರೇಟ್ ಆಗಿ ಕಾಮಿಡಿ ಟ್ರ್ಯಾಕ್ ಬರೋದಿಲ್ಲ. ಈ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ನನಗೆ, ಹೌದು 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 ಹಳ್ಳಿಯಲ್ಲೇ ಒಂದು ಕ್ಯಾರೆಕ್ಟರ್. ಹೌದು. ನಾನು ಡ್ರೈವರು ಕಂಡಕ್ಟ್ರು ಎಲ್ಲ ನಾನು ಒಂದು ಬಸ್ಗೆ ಸುಮಾರು ಕೊಟ್ಟಿದ್ದಾರೆ ಕುಳೆ ನನಗೆ. ಯಾಕಂದರೆ ನಾನು ಒಂದು ಡೈಲಾಗ್ ಬರೆದಿದ್ರು, ಒಂದು 5-6 ಊರುಗಳ ಹೆಸರು ಹೇಳ್ಬೇಕು, ಟಕ 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 ಅಂತ. 5-6 ಜಾಸ್ತಿ ಇದೆ. ಹಾಂ, ಅಲ್ಲಿ ಹಿಡಿತೀರ ಇಲ್ಲಿ ಹಿಡಿತೀರ ಅಂತ ಇವೆಲ್ಲ ಏನು ಗೊತ್ತಿಲ್ಲ. ಸ್ಪಾಟ್ಗೆ ಹೋದ್ಮೇಲೆ ಕೊಟ್ಟಿಬಿಟ್ಟಿದ್ದಾರೆ. ಸೀನ್ ಪೇಪರ್ ನೋಡಿ ನನಗೆ ಗಾಬರಿ ಆಗೋಯ್ತು. ನನ್ನ ಓವರ್ ಕಾನ್ಫಿಡೆನ್ಸ್ ಇಳೀತು. ಅಯ್ಯೋ ಏನಪ್ಪ ಇಷ್ಟೆಲ್ಲ ಇದೆ ಅಂತ. ಆಮೇಲೆ ಅಲ್ಲೇ ಒಂದು ಬಸ್ ಹತ್ಸಿದ್ರು, ಒಂದು ರೌಂಡ್ ನೋಡ್ಕೊಂಡು ಹೋಗಿ ಯಾರು ಹೀಗೆ ಹೇಳ್ತಾರೆ ಕಂಡಕ್ಟ್ರು ಅಂತ. ಸೊ ಇಂಥವೆಲ್ಲ ಆಗಿದೆ. ಆಟೋ ಓಡಿಸೋದು ಬರ್ತಿರ್ಲಿಲ್ಲ, ಒಂದು 10 ನಿಮಿಷ ಆಟೋ ಕೊಟ್ಟರು, ಹೋಗಿ ಓಡಿಸ್ಕೊಂಬೋಗಿ ಅಂತ. ಆಟೋ ಓಡಿಸ್ತಾ ಡೈಲಾಗು, ಆಟೋ ಒಳಗಡೆ ಡೈಲಾಗು, ಆಮೇಲೆ ಹೆಣ್ಣು ಮಕ್ಕಳ ಬಗ್ಗೆ ಒಂದಷ್ಟು ಡೈಲಾಗ್ಗಳು. ನನಗೆ ಅದಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಈ ಸ್ಕ್ರೀನ್ ಪ್ಲೇನಲ್ಲಿ ಬರವಣಿಗೆಯಲ್ಲಿ ನನಗೆ ಯಾಕೆ ಭಾಳ ಪ್ರೀತಿ ಅಂದರೆ, ಎಲ್ಲಿ ಒತ್ತು ಕೊಟ್ಟು ಆಡಿಯನ್ಸ್ ಅಟೆನ್ಷನ್ನ ಹಿಡಿಬೇಕಾದ್ರೆ ಎಲ್ಲಿ ಒತ್ತು ಕೊಡಬೇಕು. ನೋ ವೆರಿ ವೆಲ್. ಒಂದು ಹೆಣ್ಣು ಮಗು ತಾವು ಅತ್ತೆ ಮನೆಗೆ ಹೋಗ್ತಾ ಇರ್ತಾರೆ. ನಾನು ಆ ಊರಿನವನು ಬಿಡಕ್ಕೆ ಬಂದಿರ್ತೀನಿ. ಸಾರಿ ಹೇಳ್ಬಿಡ್ತೀನಿ. ಹೇಳಿ ಹೇಳಿ ಹೇಳಿ. ನಾನು ಬಿಡಕ್ಕೆ ಬಂದು ಊರಾಚೆ ಬಂದು ಬಸ್ ಹತ್ಸೋವಾಗ ಆಕೆಗೆ ಹೇಳ್ತೀನಿ, ಒಬ್ಬ ಅಣ್ಣನಾಗಿ ಹೇಳ್ತೀನಿ ಆ ಊರಿನವನು, ನೀನು ಯಾವಾಗ ಬೇಕಾದ್ರೆ ತವ್ರ ಮನೆಗೆ ಬರ್ಬೇಕಾದ್ರೆ ಒಂದು ಮಾತು ಹೇಳಮ್ಮ, ನಾನು ಆಟೋ ತೊಗೊಂಬಂದು ಕರ್ಕೊಂಬರ್ತೀನಿ. ಅವ್ರ ಕಣ್ಣಲ್ಲಿ ನೀರಾಗ್ತದೆ. ಮೇಡಮ್, ಇದು ಕನೆಕ್ಟ್ ಆಗುತ್ತೆ. ಮಾತಾಡ್ಬೇಕಾದ್ರೆ ಇದು ಈಸಿಯಾಗಿದೆ. ಸ್ಕ್ರೀನಲ್ಲಿ ನೋಡಿದೆ ನಾನೇ ಡಬ್ ಮಾಡುವಾಗ, ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡು ಒಂದು ಹೆಣ್ಣು ಮಗು ಇದನ್ನು ಹೆಂಗೆ ಯೋಚನೆ ಮಾಡ್ತಾಳೆ. ಸಣ್ಣ ಸಣ್ಣ ಸೀನ್ಗಳು ತುಂಬ ಎಫೆಕ್ಟಿವ್ ಆಗಿ ಸ್ಕ್ರೀನ್ ಮೇಲೆ. ಆಮೇಲೆ ಆ ಹಳ್ಳಿನ ತೋರಿಸಿರೋ ವಿಧಾನ ನಾವು ಬ್ಯೂಟಿಫುಲ್ ಆಗಿದೆ. ಆಮೇಲೆ ಸಂಬಂಧಗಳು, ಬಾಲರಾಜ್ ವಾಡಿ ಅವ್ರ ಕ್ಯಾರೆಕ್ಟರು ಎಲ್ಲನೂ ಮೇಡಮ್ ನೈಜವಾದ. ನೀವು ನೋಡಿದ್ರೆ ನಮ್ಮ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಣ್ಣ ತಂಗಿ, ನಮ್ಮನೆ ಮಕ್ಕಳು ಇದು ಹೇಗಿರ್ತೀವೋ ಹಂಗೆ ಟ್ರಾವೆಲ್ ಮಾಡ್ತೀರಾ. ಆ ಥರ ಕ್ಯಾರೆಕ್ಟರ್ ನಮ್ಮದು. ಸಪ್ರೇಟಾಗಿ ಏನೋ 4 ಜನ ಹಾಕೊಂಡು ಕಾಮಿಡಿ ಮಾಡುವಂಥದ್ದಲ್ಲ, ಅದರಲ್ಲೇ ಒಂದು ಸಟೈರ್ ಕಾಮಿಡಿ ತುಂಬ ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಕಾಮಿಡಿ ಅಲ್ಲ, ತುಂಬಾ ಚೆನ್ನಾಗಿದೆ, ಆಗಿರುತ್ತೆ. ಹೌದು. ಮಜಾ ತಗೊಂತೀರ. ಹೌದು, ಒಳ್ಳೆ ಪಾತ್ರ. ನೀವು ಹೇಳಿ, ಈ ಪಾತ್ರನ ನೀವು ಆಯ್ಕೆ ಆಗಿದ್ದು ಹೇಗೆ? ಅದು ಅಲ್ಲದೆ ಅಪ್ಪು ಸರ್ ಅನ್ನೋ ಒಂದು ಕಂಟೆಂಟ್ ಇರೋ ಸಿನಿಮಾಗೆ ನೀವು ಹೀರೋ ಆಗಿ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಿದೆ ನಿಮಗೆ? ನಾನು ಡೈರೆಕ್ಟರ್ ಸರ್ ಥ್ಯಾಂಕ್ಸ್ ಹೇಳಿ ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ಆಗ ಕರ್ನಾಟಕ ತುಂಬ ಅಪ್ಪು ಸರ್ ಅಭಿಮಾನಿಗಳಿದ್ದಾರೆ, ಕನ್ನಡಿಗರೆಲ್ಲರೂ ಅಪ್ಪು ಸರ್ ನಂಬಿದ್ದಾರೆ. ಯಾರಿಗೂ ಸಿಗದೆ ಇರುವಂಥ ಅವಕಾಶ ಆಸ್ ಆನ್ ಆ್ಯಕ್ಟರ್ ನನಗೆ ಸಿಕ್ಕಿದೆ. ಅವರ ಅಭಿಮಾನಿಯಾಗಿ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದು ಲಕ್ಕಿ ಅಂತ ಅನ್ಸುತ್ತೆ. ಈ ಪಾತ್ರ ನನಗೆ ಸಿಕ್ಕಿರೋದು ತುಂಬ ಎಮೋಷನಲ್ ಆಗಿರುವಂಥ ಪಾತ್ರ. ನೀವು ಥಿಯೇಟ್ರಲ್ಲಿ ನಾಳೆ ರಿಲೀಸ್ ಆಗಿ ನೋಡೋದು ಗೊತ್ತಾಗುತ್ತೆ ನಿಮಗೆ ಎಷ್ಟು ಎಮೋಷನಲ್ ಇರುತ್ತೆ. ಆಮೇಲೆ ಅದ್ರ ಜೊತೆ ಬೇರೆ ಬದುಕಿನ ಒಂದಷ್ಟು ವಿಷಯಗಳು, ಬದುಕಿನ ಹೋರಾಟಗಳು, ಅವ್ನು ಬದುಕಕ್ಕೇನೇ ಹೋರಾಟಗಳು ಮಾಡ್ತಾನೆ, ಆ ಥರದೊಂದು ಪಾತ್ರ ಇದೆ. ತುಂಬ ಒಳ್ಳೆ ಎಮೋಷನಲ್ ಕ್ಯಾರೆಕ್ಟ್ರು. ಐ ಥಿಂಕ್ ನಾನಿದವ್ರಿಗೆ ಈ ಥರ ಪಾತ್ರನ ಪ್ಲೇ ಮಾಡಲ್ಲ, ನಾನು ಜಾಸ್ತಿ ಬಡಿ ಈ ಥರ ಪಾತ್ರ ಜಾಸ್ತಿ ಮಾಡಿದ್ದೆ. ಸೊ ಇದೊಂದು ಒಳ್ಳೆ ಪಾತ್ರ. ಆಸ್ ಅನ್ ಆ್ಯಕ್ಟ್ರು ಈ ಥರದೊಂದು ಕ್ಯಾರೆಕ್ಟರ್ ನನಗೆ ಬೇಕಾಗಿತ್ತು. ಆ್ಯಕ್ಚುಲಿ ಟ್ರೈಲರಲ್ಲೇ ಕಾಣಿಸುತ್ತೆ ಎಷ್ಟು ಎಮೋಷ್ನಲ್ ಆಗಿ ಹಿಡಿದಿಟ್ಕೊಳ್ಳುತ್ತೆ ಜನನ ಅಂತ. ಅಂದರೆ ಅಪ್ಪು ಅಂತ ಹೆಸರು ಕೇಳಿದಾಗಲೇ ಒಂದು ಯಾರ್ದು ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು, ಯಾವುದೋ ಒಂದು ವಿಡಿಯೋ ನೋಡಿದಾಗಲಿ, ಎಲ್ಲೋ ಒಂದು ಪೋಸ್ಟರ್ ನೋಡಿದಾಗಲಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹಾಗಿರುವಾಗ ಅವ್ರ ಕಂಟೆಂಟ್ ಇಟ್ಕೊಂಡು ಒಂದು ಅಭಿಮಾನಿ ಸಿನಿಮಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಒಂದು ಟ್ರೈಲರ್ ಮೂಲಕ ತುಂಬ ಎಮೋಷ್ನಲ್ ಆಗಿ ಬಂದಿದೆ ಅಂದಾಗ ತುಂಬ ಆಸೆ ಆಗುತ್ತೆ, ಏನಿರಬಹುದು ಮೂವಿನಲ್ಲಿ ಅನ್ನೋ ಆಸೆ ಹುಟ್ಕೊಳ್ಳುತ್ತೆ. ಅಂತ ಸಿನಿಮಾ ಇವಾಗ ಇದೇ ಶುಕ್ರವಾರ ನಮಗೆ ಬರ್ತಾ ಇದೆ. ನಮಗಂತೂ ಖುಷಿ ಆಗಿದೆ. ಒಂದು ಆಡಿಯನ್ಸ್ ಆಗಿ ನಾವು ಯಾವ ಥರ ನೋಡಬಹುದು ಅನ್ನೋ ನಿರೀಕ್ಷೆ ತುಂಬ ಇದೆ. ಆ ಸಿನಿಮಾಗಳಲ್ಲಿ ನೀವೆಲ್ಲ ಒಂದು ಪಾತ್ರ ಆಗಿದ್ದೀರಾ, ನಿಮ್ಗೆ ಒಂದೇನೋ ಇಷ್ಟ ಆಗಿರುತ್ತೆ. ಈ ಸೀನು ಓಕೆ, ಈ ಸೀನ್ ನಡೆಯುವಾಗ ಅಪ್ಪು ಸರ್ ನಮಗೆ ನೆನಪಾಗ್ತಾ ಇದ್ದಾರೆ ಅನ್ನೋ ಒಂದು ಘಟನೆಗಳು ನಡೆದಿರುತ್ತೆ. ಆ ಥರ ಘಟನೆ ಯಾವುದಾದ್ರೂ ಆಗಿತ್ತಾ ಸೀನ್ಗಳು ಶೂಟ್ ಮಾಡುವಾಗ? ಅಲ್ಲ ಪಾಪ ಅವ್ರಿಗೆ ಆ್ಯಕ್ಚುಲಿ ಸಿಗಲ್ಲ ಅದರದ್ದು ಕಂಟೆಂಟ್. ಅಲ್ಲ ಅಂದರೆ ಸೀನ್ ಮಾಡುವಾಗ ಇವಾಗ ಒಬ್ಬ ಅಭಿಮಾನಿಯಾಗಿ ನಾನು ಇದೇ ತರ ಅವ್ರನ್ನ ಹಚ್ಕೊಂಡಿದ್ನಲ್ಲ, ನೋಡಿದಾಗ ಈ ತರ ಏನಾದ್ರು ಆಗಿಲ್ಲ? ಅಲ್ಲ, ನಿಮಗೆ ನೀವು ಸಿನಿಮಾ ನೋಡಿದ್ರೆ ಅನ್ಸೋದೇ ಅದು. ನಿಮಗೆ ಅಲ್ಲಿ ಹೀರೋ ಹೀರೋಯಿನ್ ಕಾಣಲ್ಲ, ನೀವು ಕಾಣ್ತಾ ಇರ್ತೀರ ಅಲ್ಲಿ. ಅಂದ್ರೆ ನಿಮ್ಗೆ ಏನಂದ್ರೆ, ಓಕೆ ಹೀರೋ ಪಾತ್ರದಲ್ಲಿ ಹುಡುಗ ಕಾಣ್ತಾ ಇರ್ತಾನೆ, ಯಾರು ಟಿಕೆಟ್ ತಗೊಂಡು ಹೋಗಿರ್ತಾರಲ್ಲ ಒಳಗಡೆ ಅವ್ರು ಕಾಣ್ತಾರೆ ಅಲ್ಲಿ. ಅದಿದೆ ಸಿನಿಮಾದಲ್ಲಿ. ಯಾವುದೇ ಒಂದು ಹೆಣ್ಣು ಮಗಳು ಹೋಗಿ ಟಿಕೆಟ್ ತೊಗೊಂಡೋಗಿ ಅಪ್ಪು ಸರ್ ಫ್ಯಾನ್, ನಾನು ಈ ಸಿನಿಮಾ ನೋಡಲೇಬೇಕು ಅಂತ ಕುತ್ಕೊಂಡಾಗ ಆಕೆನೇ ಕಾಣ್ತಾಳೆ ಅಲ್ಲಿ. ಸೊ ನಿಮ್ಗೆ ಹೀರೋಯಿನ್ ಕಾಣೋದಿಲ್ಲ ಅಲ್ಲಿ. ಸೊ ಅವರೇ ಹೌದಲ್ವಾ, ಅವ್ರ ಲೈಫಲ್ಲಿ ಯಾವತ್ತೂ ಹೋಗ್ತಾರೆ ಈ ಥರ ಒಂದು ಘಟನೆ ನಡೆದಿತ್ತಲ್ಲ. ಸೊ ಅಷ್ಟು ಸೀನ್ಗಳಲ್ಲಿ ಒಂದು ಸೀನಲ್ಲಾದ್ರೂ ಅವ್ರು ಬಂದು ಹೋಗ್ತಾರೆ. ಸರ್, ಇದೆ ಸಿನಿಮಾಗೆ. ನೀವು ನಟ ಆಗಿ, ಸಹ ನಟ ಆಗಿ
ಸರ್, ಹೇಳಿ. ನೀವು ಸಹ ನಟ ಆಗಿ ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ಗಳನ್ನು ಮಾಡಿದ್ದೀರಾ. ಹಾಗಾಗಿ ಒಬ್ಬ ನಟ ಆಗಿ ನಿರ್ದೇಶಕ ಕ್ಯಾರೆಕ್ಟರ್ನ ಮಾಡೋದು ಕಷ್ಟ ಅನ್ನಿಸ್ತಾ ಅಥವಾ ನಟನಿಗೆ ಮಾಡಬಹುದು ಅಂತ ಈಸಿ ಆಯ್ತಾ? ಇಲ್ಲ, ಆ ಥರದ್ದೇನು ಆ್ಯಕ್ಟಿಂಗ್ ಏನು ಕಷ್ಟ ಅಂತ ನಂಗೆ ಯಾವತ್ತೂ ಅನ್ಸಲ್ಲ. ಬಟ್ ನಿರ್ದೇಶಕ ಕಷ್ಟಗಳು ನನಗೆ ಗೊತ್ತಿಲ್ಲ. ಇವ್ರದ್ದಲ್ಲ ಅಲ್ಲಿ ನಾನು ಒಂದು 50 ಸಿನಿಮಾಗಳು ಆಗ್ತಾ ಬಂದು ಆ್ಯಕ್ಟ್ ಮಾಡಿದ್ದು. 50 ಜನ ಡೈರೆಕ್ಟರ್ಗಳು ನೋಡಿದ್ದು. ಅದು ಬಿಟ್ಟು ನನ್ನ ಸ್ನೇಹಿತರು ಒಂದು 10 ಜನ ಇದ್ದಾರೆ, ಇನ್ನೂ ಅಸೋಸಿಯೇಟ್ ಡೈರೆಕ್ಟರ್ಗಳಿದ್ದಾರೆ. ಅವ್ರೆಲ್ಲ ನೋಡಿದ್ದೀನಲ್ಲ. ಲೈಫಲ್ಲಿ ಅತಿ ಹೆಚ್ಚು ಸ್ಟ್ರಗಲ್ ಮಾಡೋರು ಮೋಸ್ಟ್ಲಿ ಸಿನಿಮಾದಲ್ಲಿ ಫೈಟರ್ಸು, ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟರ್ಸ್ ಅಂತ. ಫೈಟರ್ಸು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಅದು ಬಿಟ್ಟರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಡೋದು ಪಾಪ. ಇಡೀ ಸಿನಿಮಾ ಮಾಡಿ ಎಲ್ರಿಗೂ ಪೇಮೆಂಟ್ ಕೊಡಿಸಿ ಪಾಪ ಅವ್ರಿಗೆ ಇರುತ್ತೋ ಇರಲ್ವೋ ಹೊಟ್ಟೆ ಆ ಥರವೆಲ್ಲ ಇರುತ್ತೆ ಪಾಪ. ಬಟ್ ಈ ಪಾತ್ರ ಮಾಡೋಕ್ಕೆ ನಂಗೆ ಈಸಿ ಆಯ್ತು. ಆ್ಯಕ್ಚುಲಿ ನಂಗೆ ಅನ್ಸುತ್ತೆ ಮೋಸ್ಟ್ಲಿ ಇವ್ರದೇ ಪಾತ್ರ ಅನ್ಸುತ್ತೆ. ಒಂದಷ್ಟು ವಿಷಯಗಳನ್ನ ಇವ್ರು ಬರವಣಿಗೆ ಮಾಡಿದಾರಲ್ಲ, ನೀವು ಬರವಣಿಗೆನೇ ಮಜಾ ಇದೆ. ಆಮೇಲೆ ಡೈಲಾಗ್ ಓಕೆ, ಅರ್ಧ ಪೇಜ್ ಡೈಲಾಗ್ ಇದ್ರೆ ನಾವು ಐ ಥಿಂಕ್ ಮೋಸ್ಟ್ಲಿ ಯಾವತ್ತು 1 ಮಾರ್ಕ್ ತೊಗೊಂಡಿಲ್ಲ ಸರ್. ಇಲ್ಲ, ಐ ಥಿಂಕ್ ನನಗೆ ತೊಗೊಂಡಿಲ್ಲ, ಅವರು ತೊಗೊಂಡಿಲ್ಲ, ರಾಣಿ ಕೂಡ ತೊಗೊಂಡಿಲ್ಲ. ಎಲ್ಲ ಒಂದೊಂದು ಟೇಕಲ್ಲಿ ಮಾಡಿದ್ದೀವಿ. ಬಟ್ ಆದ್ರೂ ಅರ್ಧ ಪೇಜ್ ಡೈಲಾಗ್ ಇರ್ತಿತ್ತು ನಮಗೆ. ಬಟ್ ಯಾರು 1 ಮಾರ್ಕ್ ತಗೋತಿಲ್ಲ, ಹಂಗಂತ ಸ್ಕ್ರಿಪ್ಟ್ ಓದ್ಕೊಂಡು ಕೂತ್ಕೋತಿಲ್ಲ. ಮಾತುಗಳು ಅಷ್ಟು ಚೆನ್ನಾಗಿತ್ತು, ಅಷ್ಟೇ. ಅಂದ್ರೆ ಅಷ್ಟು ಕಂಫರ್ಟಬಲ್. ಅಂದ್ರೆ ಇವಾಗ ಇವ್ರು ಹೇಳಿದ್ಮೇಲೆ ಡೈಲಾಗು, ಇವಾಗ ಹೀರೋ ಡೈಲಾಗ್ ಮುಗೀತು ಅಂದ ತಕ್ಷಣ ಅದು ನೆಕ್ಸ್ಟ್ ಡೈಲಾಗ್ ಕನೆಕ್ಟೆಡ್ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಅಂದ್ರೆ ಮಗಳು ಮಾತಾಡುವಾಗ ಅಥವಾ ಹೆಂಡತಿ ಪಾತ್ರ ಮಾತಾಡುವಾಗ ಕನೆಕ್ಟ್ ಆಗಿರುತ್ತೆ ಅದು. ಅಂದ್ರೆ ಇವ್ರಿಗೆ ಅದು ನೆಕ್ಸ್ಟ್ ಡೈಲಾಗ್ ಮರೆಯಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಗೆ ಆನ್ಸರ್ ಸಮೇತ ಕೊಟ್ಬಿಟ್ಟಿರ್ತಾರೆ ಅವರಿಗೆ. ಆ ತರ ಕನೆಕ್ಟಿವಿಟಿ ಡೈಲಾಗ್ಸ್ ಇದೆಲ್ಲ. ಅಂದ್ರೆ ಅವ್ರ ಡೈಲಾಗ್ ಹೇಳಿದ್ರೆ ನಂದೇನೋ ಮರ್ತೋದೆ, ನಂದೇನೋ ಬೇರೆ ಡೈಲಾಗ್ ಇಲ್ಲ ಅಲ್ಲಿ. ಓಕೆ, ಇವ್ರು ಹೇಳಿದ ಡೈಲಾಗುಗೂ ಮತ್ತೆ ಇವ್ರು ಹೇಳೋ ಡೈಲಾಗು ಕನೆಕ್ಟ್ ಇರುತ್ತೆ, ಮಗು ಮಾತಾಡೋ ಡೈಲಾಗು ಕನೆಕ್ಟ್ ಇರುತ್ತೆ. ಸೊ ಅಷ್ಟು ಒಂದು ಕನೆಕ್ಟಿವಿಟಿ ಇದ್ದಾಗ ಅದನ್ನ ಮರೆಯಲ್ಲ. ಅಂದ್ರೆ ಆ ಪಾತ್ರದಲ್ಲಿ ಮುಳುಗ್ಬಿಡ್ತಿದ್ರು ಇವರು. ಆ ಸೀನ್ ನೋಡ್ಕೊಂಡ ತಕ್ಷಣ, ಆಕ್ಷನ್ ಹೇಳಿದ ತಕ್ಷಣ ಇವ್ರು ಅಲ್ಲ ಅಲ್ಲಿ, ಇವ್ರು ಅಲ್ವೇ ಅಲ್ಲ, ಅವ್ರು ಆ ಪಾತ್ರಕ್ಕೆ ಮುಳುಗೋಗ್ಬಿಡ್ತಿದ್ರು. ಪಾತ್ರದ ಒಳಗಡೆ ಇಳಿದ್ರೆ ನಾವು, ಹೌದು, ಪಾತ್ರ ಯಾವುದೇ ಆಗ್ಬೋದು, ಹೌದು, ಪಾತ್ರದ ಒಳಗಡೆ ನಟ ಇಳಿದ್ರೆ ಒಂದು ಸಣ್ಣ ಪುಟ್ಟ ಡೈಲಾಗ್ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ನಿಮ್ಗೆ ನೆಕ್ಸ್ಟ್ ಈಸಿನೇ ಆಗುತ್ತೆ. ಆಮೇಲೆ ನಿಮ್ಗೆ ಅಲ್ಲಿ ವರ್ಧನ್ ಅವ್ರು ಕಾಣೋದೇ ಇಲ್ಲ, ನಿಮಗೆ ಕಾಣಿಸ್ಬಾರ್ದು. ವರ್ಧನ್ ಅವ್ರು ಕಾಣಲ್ಲ, ಪಾತ್ರ ಕಾಣುತ್ತೆ ನಿಮಗೆ. ಈಗ ನೋಡಕ್ಕೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಓಕೆ ಸರ್, ಮಾಡೋಣ ಸರ್, ಇದು ತುಂಬಾ ಚೆನ್ನಾಗಿ ಮಾಡೋಣ ಸರ್. ಇವರು ತುಂಬಾ ಒಂದು ಇದು ಇಲ್ಲ ಸರ್, ಅದು ಹಂಗೆ ಮಾಡೋಣ. ಓಕೆ, ನಾನು ಹೇಳ್ತಿದ್ದೆ ಏನಾದ್ರು ನಿಮ್ಗೆ ಕಷ್ಟ ಆಗೋದಾದ್ರೆ ನಾನು ಚೇಂಜ್ ಮಾಡ್ತೀನಿ ಅಂತ. ಇಲ್ಲ ಇಲ್ಲ ಇಲ್ಲ, ನೀವೇನ್ ಬರ್ದಿದ್ರು ಅದನ್ನೇ ಮಾಡ್ತೀವಿ ನಾವು ಅಂತ. ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನು ಐ ಥಿಂಕ್ ಬ್ಲಾಸ್ಟ್, ಒಂದೇ ಶಾಟ್ ಇಟ್ಟು ಒಂದ್ ಶಾಟ್ ಅಲ್ಲೇ ಥ್ಯಾಂಕ್ಸ್ ಆ ಶಾಟ್ ಇಟ್ಟಿದ್ದಕ್ಕೆ. ಒಂದೇ ಶಾಟ್ ಒಂದು 3 ಮಿನಿಟ್ಸ್ ಆರ್ 5 ಮಿನಿಟ್ಸ್ ಬರುತ್ತೆ ಸೀನ್. ಅದು ಒಂದೇ ಶಾಟ್, ನೋ ಕಟ್, ನೋ ಕ್ಲೋಸ್, ನೋ ಏನಿಲ್ಲ, ಒಂದೇ ಶಾಟ್. ಟ್ರಾಲಿ ಇರುತ್ತೆ, ಟ್ರಾಲಿ ಹಾಕೊಂಡು ಮಾಡಿ. ಅದ್ಭುತ, ತುಂಬಾ ಅದ್ಭುತ. ಮತ್ತೆ ನಿಮಗೆ ಅದು ಯಾರಿಗಾದ್ರೂ ಅನ್ಸ್ಬೋದು, ಒಂದೇ ಶಾಟ್ ಅಲ್ಲಿ ಎಷ್ಟೊತ್ತು ನೋಡೋದು ಗುರು, ಆಗ್ಬಿಡುತ್ತಲ್ಲ ಅಂತ ವಿಷಯ. ಅಲ್ಲ, ನಮ್ಮ ಸಿನಿಮಾ ಇದ್ರಲ್ಲಿ ಎಷ್ಟೊತ್ತು ಗುರು ಒಂದೇ ಸೀನ್ ಇಷ್ಟೊತ್ತಿದೆ ಬೋರ್ ಹೊಡಿದ, ನಿಮ್ಗೆ ಬೋರ್ ಅಂತ ಅನ್ಸೋದೇ ಇಲ್ಲ. ಓಕೆನಾ? ನಮ್ಮ ಟ್ರೈಲರ್ ನೋಡಿದಿರಿ ನೀವು, 3 ನಿಮಿಷ ಇದೆ, ಗಮನಿಸಿ ಬೇಕಾದ್ರೆ. ನಿಮ್ಗೆ 3 ನಿಮಿಷ ಅನ್ಸೋದಿಲ್ಲ, ನಿಮ್ಗೆ ಅದನ್ನ ನೋಡಿದಾಗ 1 ನಿಮಿಷ ಅನ್ಸುತ್ತೆ. ಹೌದು, ಅದರಲ್ಲಿ ವಿಷಯನೇ ಆಗಿದೆ. ಎಸ್, ಅದೇ ಇರೋದು ಸಿನಿಮಾದಲ್ಲಿ ವಿಷಯ ಆಗಿದೆ. ಸೊ ನಿಮಗೆ ಅಷ್ಟು ಒಂದು ಆ ಸೀನಲ್ಲಿ 5 ನಿಮಿಷದಲ್ಲಿ ಬರುತ್ತಲ್ಲ, ಮುಳುಗ್ಬಿಟ್ಟು ನಾವು ಕಟ್ ಮಾಡಿ ರೀ ಆಯ್ತು ಬಿಡ್ರಿ ಅಂತ ಇವ್ರು. ಅಯ್ಯೋ, ಆಕ್ಚುಲಿ ವಿಷಯ ಚೇಂಜ್ ಆಗುತ್ತೆ, ಬರ್ತಾ ಇಲ್ಲ ಅವ್ರನ್ನ, ಎಮೋಷನಲ್ ಆಗದೆ ಬೇರೆ ವಿಚಾರಕ್ಕೆ. ಹೌದು, ತಿರ್ಗಾ ಅದು ಹಂಗೆ ಮತ್ತೊಂದು ವಿಷಯಕ್ಕೆ ಬಿಲ್ಡ್ ಆಗುತ್ತೆ, ಹಂಗೆ ಬಿಲ್ಡ್ ಆಗುತ್ತೆ. ಅಂದ್ರೆ ಸೆಂಟರ್ ಒಂದು ಫೋನ್ ಬರುತ್ತೆ, ಅಲ್ಲಿಂದ ಮತ್ತೇನೋ ವಿಷಯ ಗೊತ್ತಾಗುತ್ತೆ ಅವನಿಗೆ, ಅದರಿಂದ ಬೇರೆ ತರ ಇನ್ನು ಎಮೋಷನಲ್ ಆಗ್ತಾರೆ. ಹಂಗ್ ಸೀನಲ್ಲಿ ಒಂದೇ ಸೀನಲ್ಲಿ 2 ವಿಷಯಗಳನ್ನ ಮಿಕ್ಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ. ನಾನು ಆಕ್ಚುಲಿ ಆನ್ ಸ್ಕ್ರೀನ್ ಅದನ್ನ ನೋಡಕ್ಕೆ ಬಹಳ ಕ್ಯೂರಿಯಾಸಿಟಿ ಇದೆ. ಹರ್ಷಲ್ ಅವರು ತುಂಬಾ ಚೆನ್ನಾಗಿ ಮಾಡಿ. ಅವರು ಆ ಪಾತ್ರನ ಅಂದ್ರೆ ಅವ್ರ ಒಳಗೆ ಹೋಗ್ಬಿಡ್ತಿದ್ರು ಅವರು. ಆ ಪಾತ್ರ ನೋಡ್ಕೊಂಡ ತಕ್ಷಣ, ಈಗ ದೇವಸ್ಥಾನಕ್ಕೆ ಹೋದ ತಕ್ಷಣ ದೇವ್ರ ಮೈ ಮೇಲೆ ಬಂದ್ಬಿಡುತ್ತ ಅಂತಾರಲ್ಲ, ಹಂಗೆ ಅದನ್ನ ನೋಡಿದ ತಕ್ಷಣ ಫುಲ್ ಆ ಪಾತ್ರಕ್ಕೆ ಒಳಗೆ ಹೋಗ್ಬಿಡೋರು ಅವರು. ಅಷ್ಟು ಆಕ್ಷನ್ ಹೇಳೋರು, ಮಾನಿಟರ್ ಮುಂದೆ ಹಿಂಗ್ ಕೂತಿರೋರು ಡೈರೆಕ್ಟ್ರು, ಆಮೇಲೆ ಕಟ್ಟೊಳಕ್ಕೆ ಇರ್ತಿರಲ್ಲ ಅವರು, ಸುಮ್ಮನೆ ಹೇಳ್ತಾ ಇರೋರು ಸೀನ್ಗಳು ನೋಡಿ ಅಂದ್ರೆ ತಡೆಯಕ್ ಆಗ್ತಿರ್ಲಿಲ್ಲ ನಮಗೆ. ಆಮೇಲೆ ಇವ್ರು ಮಾಡೋ ಪರ್ಫಾರ್ಮೆನ್ಸ್ಗೆ ಕಳ್ದೋಗ್ಬಿಡ್ತಿದ್ವಿ ನಾವು. ನೀವ್ ಹೇಳಿ, ಡೈರೆಕ್ಟರ್ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಡೈರೆಕ್ಟರ್ ಜೊತೆ ಇನ್ನೂ ಒಂದು 15 ಸಿನಿಮಾ ಮಾಡ್ಬೋದು ಆರಾಮಾಗಿ, ಕೊಡ್ತಿರಲ್ಲ. ಬಿಟ್ಟು ಸಿನಿಮಾನೇ ಮಾಡಲ್ಲ ಅಲ್ಲ, ಯಾಕಂದ್ರೆ ರೀಡಿಂಗ್ ಕೊಡುವಾಗ ಹೇಳ್ತಾರಲ್ಲ, ಅದನ್ನು ಕ್ಯಾಚ್ ಮಾಡೋದು ಸರಿ. ಇವರು ಒಂದೊಂದು ಪಾತ್ರಕ್ಕೂ ಡಿಸೈನ್ ಮಾಡ್ಕೊಂಡಿರ್ತಾರೆ, ಒಳಗೆ ಪ್ರೋಗ್ರಾಮ್ ಮಾಡ್ಕೊಂಡಿರ್ತಾರೆ. ಅದನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೇ.
ಇವ್ರು ರೀಡಿಂಗ್ ಕೊಡೋವಾಗಲೇ ನಾವು 50-60% ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀವಿ. ಆಕ್ಟ್ ಮಾಡ್ಬಿಟ್ಟಿರ್ತೀವಿ ಹೌದು ಹೌದು ಆ ಪ್ರಿಪೇರ್ ಅಷ್ಟು ನೀಟಾಗಿ ಅದರಲ್ಲಿರೋ ಕಂಟೆಂಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ನೋಡ್ಕೋ ಹೋಗು, ಕತೆ ಇದು ಅವೆಲ್ಲ ಇಲ್ಲಿನೇ ಇಲ್ಲ, ಹೇಳ್ತಾರೆ. ಹೇಳ್ದಾಗ ಅದು ಅಚ್ಚುಕಟ್ಟಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ನಾವು ಅದನ್ನ ಹಿಡ್ಕೊಂಡು ಒಂಚೂರು ಇಂಪ್ರೂವೈಸ್ ಮಾಡಿ ಲಿಬರ್ಟಿ ಕೊಡ್ತಾರೆ. ಲಿಬರ್ಟಿ ಇದೆ, ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಲ್ಲೇ ಬೇಡ ಬೇಡ ವಿಜಯ ಅಷ್ಟು ಬೇಡ, ಇಷ್ಟು ಕೊಡು ಸಾಕು. ಯಾಕಂದ್ರೆ ನಮ್ಮನ್ನ ಇವ್ರ ಹತ್ತಾರಲ್ಲ ಒಳಗೋದ್ರೆ ನಾವು ಒಳಗೋಗಿ ಆಚೆ ಬಂದ್ಬಿಟ್ಟಿರ್ತೀವಿ. ಹೌದು ಆಯ್ತಾ, ಆಚೆ ಬರ್ತಾರೆ ಅಡ್ಡ ಹಾಕೊಂಡು ಒಳಗೆ ಇರಿಸ್ಕೋಬೇಕಷ್ಟೇ ನಮ್ಮನ್ನ. ಆ ಪ್ರಾಬ್ಲಮ್ ಈ ತರ ತರ್ಲೆ ಎಷ್ಟು ಎಂಜಾಯ್ ಮಾಡಿದೀರಾ ನೀವು ಸೆಟ್ ಅಲ್ಲಿ? ತುಂಬಾ ತುಂಬಾ ನಾವು ಎಂಜಾಯ್ ಮಾಡಕ್ಕೆ ಮೇನ್ ಕಾರಣ ಈ ಅಪ್ಪ ಊದ್ಕೊಂಡಿರಲ್ಲ, ಏನೇ ಪ್ರಾಬ್ಲಮ್ ಬಂದ್ರು ಹ್ಯಾಪಿಯಾಗಿ ಅದನ್ನ ಸಾಲ್ವ್ ಮಾಡ್ತಾರೆ. ಈಗ ಸಿನಿಮಾ ಅಂದ್ರೆ ಏನ್ ಸಮಸ್ಯೆ ಹೇಳಿ, ಅದೇನೋ ಒಂದು 20 ಲಿಸ್ಟ್ ಕೊಟ್ಟಿರ್ತಾರೆ, ಅದ್ರಲ್ಲಿ 5-6 ಬಂದು ಟೆನ್ಷನ್ ಆಗತ್ತಲ್ಲ, ಆ ಟೆನ್ಷನ್ ಇರುತ್ತೆ ಒಳಗಡೆ ಉರಿತಾ ಇರುತ್ತೆ. ಆದ್ರೆ ನಮ್ಗೆ ಯಾರಿಗೂ ಆ ಟೆನ್ಷನ್ ತೋರಿಸಲ್ಲ, ಯಾವಲ್ಲಿ ನಗ್ತಾ ಇರ್ತಾರೆ ಯಾವಾಗ್ಲೂ. ಹೌದು, ಒಂದಿನ ಹೇಳ್ತೀನಿ ನೋಡಿ, ಒಂದು 40-50 ಜನ ಇದ್ವಿ ಸೆಟ್ಟಲ್ಲಿ, ಒಂದು 50-60 ಜನ ಇದ್ವಲ್ಲ ಸರ್, ಡೈಲಿ ಇರ್ತಿದ್ವಿ. ಡೈಲಿ ಇರ್ತೀವಿ ಇಲ್ಲ ಕೆಂಗೇರಿ ಹತ್ರ ಶೂಟ್ ಮಾಡ್ತಿದ್ವಿ, ಮಧ್ಯಾಹ್ನದವರೆಗೆ ಶೂಟ್ ಮಾಡಿದ್ವಿ. ಮಧ್ಯಾಹ್ನ ಏನಂದ್ರು ಅಲ್ಲಿ ಯಾವುದೋ ಸೌದೆ ಬಿರಿಯಾನಿ ಸಿಗುತ್ತೆ, ಎಲ್ಲ ಹೋಗೋಣ ಎಲ್ಲರೂ ಊಟಕ್ಕೆ ಹೋಗೋಣ ಅಂತಂದ್ರು. ಎಲ್ಲ ಹೋದ್ವಿ, 40 ಜನ ಹೋದ್ವಿ, ಬಿರಿಯಾನಿ ತಿಂದ್ವಿ. ಎಲ್ಲ ತಿಂದ್ಬಿಟ್ವಿ. ಒಂದು 2:30-3 ಗಂಟೆ ಆಯ್ತು, ಎಲ್ಲ ತಿರ್ಗಿ ಎಲ್ಲರೂ ಹೊಟ್ಟೆ ಬಿರಿಯಾನಿ ತಿಂದ್ಬಿಟ್ರೆ ಎಲ್ಲರೂ ನಿದ್ದೆ ಆಲ್ಮೋಸ್ಟ್ ಅಲ್ಲಿ ಸುಸ್ತಾಗ್ಬಿಟ್ರಲ್ಲ. ಶೂಟಿಂಗೇ ಮಾಡ್ಲಿಲ್ಲ ಮಧ್ಯಾಹ್ನ, ಒಂದು ಶಾರ್ಟ್ ಮರದ ಕೆಳಗಡೆ ಹೋಗಿ ಕಾರ್ ನಿಲ್ಸ್ಬಿಡಿ, ನಿದ್ದೆ ಮಾಡೋಣ. ಎಲ್ಲ ನಿದ್ದೆ ಎಂತ ಡೈರೆಕ್ಟರ್ ಸರ್ ನೀವು? ಎಲ್ಲರೂ ಬಿರಿಯಾನಿ ಕೊಡ್ಸ್ಬಿಟ್ಟು ಮೇಲೆ ಒಂದೇ ಒಂದು ಶಾರ್ಟ್ ಬೈಕಲ್ಲಿ ಬರೋದು ಅಷ್ಟೇ ತೆಗೆದಿದ್ದು ನಾವು. ಅಥವಾ ಟ್ರೈನ್ ಏನೋ ಒಂದು ಶಾರ್ಟ್ ತೆಗೆದು, ಏನು ಶಾರ್ಟ್ ತೆಗಿಲಿಲ್ಲ. ಆರಾಮಾಗಿ ಇಲ್ಲ ಸರ್, ಓಕೆ ಆರಾಮಾಗಿ ಮಾಡೋಣ ಅಂತ ಆರಾಮ ತೊಂದ್ರೆ ಇಲ್ಲ, ಇನ್ನೊಂದಿನ ಮಾಡೋಣ ಆರಾಮಾಗಿದ್ವಿಲ್ಲ. ಮಧ್ಯಾಹ್ನ ವರ್ಕೇ ಮಾಡಿಲ್ಲ ಯಾರು. ಯಾವ ಸಿನಿಮಾ ನಡೀತದೆ ಕೆಲಸ ತೆಗಿಯಕ್ ಶುರು ಮಾಡಿದ್ರೆ ಆಮೇಲೆ ಸ್ವಲ್ಪ ಬೆಡ್ ಎತ್ತುತ್ತೆ. ಕೆಲ್ಸಕ್ಕೆ ಅಂತ ಇಟ್ಕೊಂಡ್ರೆ ಮುಗೀತೆ, ಓಡೋದಿಟ್ರೆ ಓಡಿಸ್ತಾನೆ. ಬಟ್ ನಾವು ಅವತ್ತು ತುಂಬಾ ಕಮ್ಮಿ ಸೀನ್ಸ್ ಇಟ್ಕೊಂಡಿದ್ವಿ, ಸೊ ಟೈಮ್ ಚೆನ್ನಾಗಿ ಸಿಕ್ತು. ಆದ್ರೂ ಸರ್ ಕಲಾವಿದರಿಗೆ ನಿಮ್ಮಂತ ಡೈರೆಕ್ಟರ್ ಸಿಗ್ಬೇಕು. ಯಾಕಂದ್ರೆ ಮೇಡಮ್ ನಾವ್ ಯಾವಾಗ ಇವ್ರ ಜೊತೆ ಬೆರಿತೀವಿ, ಹೌದು, ನಾವು ಹೆಚ್ಚಿಗೆ ಇವ್ರ ಜೊತೆ ಬೆರೆದಷ್ಟು ಇವ್ರ ಮೈಂಡ್ ಅಲ್ಲಿ ಇರೋದು ಏನೇನೆಲ್ಲ ನಾವು ಎಳಿತಾ ಇರ್ತೀವಿ, ಹೀರ್ತಾ ಇರ್ತೀವಿ. ನಾನು ಇನ್ನ ಹಂಗ್ ಮಾಡ್ಬೋದಾ, ನಾವ್ ಏನ್ ಎಕ್ಸ್ಟ್ರಾ ಹೇಳಿರ್ತೀವಿ ಅವ್ ತೆಗೆದು ಇವ್ರಿಗೆ ಏನ್ ಬೇಕೋ ಅದನ್ನ ನೀಟಾಗಿ ಇಟ್ಕೊಂಡು. ಹೌದು. ಹಾಗೆ ಎಷ್ಟು ಹೀರ್ಕೊಂಡ್ಬಿಟ್ರಿ? ನಾನು ಅಲ್ಲ, ಒಂದು 1/4 ಲೀಟರ್ ನಾ ಹೀರಿದ್ರೆ ಅಲ್ಲ ಇಂಪ್ರೆಷನ್ ಮಾಡ್ತಾರೆ. ಅಂದ್ರೆ ಇವರು ಒಂದು ಸೀನ್ ಬಂದಾಗಲಿ ಆಮೇಲೆ ನೋಡಿ ನಾನು ಇದನ್ನ ಮಾಡಿ ತೋರಿಸ್ತೀನಿ ಅಂತೆಲ್ಲ, ಮತ್ತೆ ಏನಾದ್ರು ಒಂದು ಚೂರು ಹಂಗೆ ಹಿಂಗೆ ಕಣ್ಣು ಹೋದಾಗ ಅದು ಬೇಡ ಅದು ಬೇಡ ಸ್ವಲ್ಪ ಹಿಂಗೆ ಅಂತ ಹೇಳಿದ ತಕ್ಷಣ ಕರೆಕ್ಟಾಗಿ ಮಾಡ್ತಾರೆ. ಅದೆಲ್ಲ ಗಮನಿಸ್ತಾ ಇರ್ತಾರೆ, ಮಾನಿಟರ್ ನೋಡಲ್ಲ, ಬಂದು ಹತ್ರ ನಿಂತ್ಕೊಳ್ಳೋದು ನಾವು ಮಾಡ್ತಾ ಇದ್ರೆ ಅವೆಲ್ಲ ಚೆನ್ನಾಗಿ ಮಾಡಿದೆ. ಇವೆಲ್ಲ ಹೇಳಿ ನಮ್ಮನ್ನ ಉರಿದುಂಬಿಸಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಇವರೆಲ್ಲ ಗನ್ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರಿ, ಎಷ್ಟ್ ಸರಿ ಶೂಟ್ ಮಾಡಿದ್ರು ಆಗಿದ್ರೆ? ಶೂಟಿಂಗ್ ಜೊತೆಗೆ ಶೂಟ್ ಮಾಡ್ತಾರೆ. ಏನಿಲ್ಲ, ಎಕ್ಸ್ಟ್ರಾ ಹೋದಾಗ ಅದನ್ನ ಕಟ್ ಮಾಡ್ತಾರೆ ಅಷ್ಟೇ, ಡಿಸ್ಟರ್ಬ್ ಮಾಡಲ್ಲ. ಆಮೇಲೆ ಲ್ಯಾಂಗ್ವೇಜ್ಗೆಲ್ಲ ಲಿಬರ್ಟಿ ಕೊಡ್ತಾರೆ. ಆಕ್ಸೆಂಟ್ ಅವು ಇವೆಲ್ಲನು ನಿಮ್ಗೆ ಏನು ಕಂಫರ್ಟಬಲ್ ಮಾಡಿ, ಬಟ್ ಸಿನಿಮಾಗೆ ಅದು ಪೂರಕವಾಗಿರ್ಬೇಕು ಅಷ್ಟೇ. ತುಂಬಾ ಮೇಡಮ್ ಅದು ಒಂದು ಗ್ಯಾಂಗು, ನಾವು ಫ್ರೆಂಡ್ಸ್ ಎಲ್ಲಾನು ಫ್ರೆಂಡ್ಸ್ ಸೀನ್ಗಳೆಲ್ಲ ಕಂಟೆಂಟ್ ಬಿಟ್ಟು ಹೋಗ್ಬಾರ್ದು ಅಷ್ಟೇನೆ, ಕಂಟೆಂಟ್ ಬಿಟ್ಟು ಹೋಗ್ಬಾರ್ದು, ಮಜಾ ಮಾಡಕ್ಕೆ ಹೌದು ಎಂಜಾಯ್ ಮಾಡ್ತಾ ಮಾಡಿದ್ವಿ ಮೇಡಮ್. ಇದೇನೋ ದುಡ್ಡು ಕೊಟ್ಟಿದ್ದಾರೆ, ಕೆಲಸ ಇದೆ, ಸಾಯಂಕಾಲ ಆ ಥರ ಇಲ್ಲ, ಎಂಜಾಯ್. ಡೈರೆಕ್ಟ್ರು ಎಷ್ಟು ಸರಿ ನಿಮ್ಗಳ ಮೇಲೆ ಕೋಪ ಮಾಡ್ಕೊಂಡು ರೈಸ್ ಆದ್ರು ಸೆಟ್ ಅಲ್ಲಿ? ನನ್ನ ಮೇಲೆ ಯಾವತ್ತು ಇರ್ಲಿ ಹೇಳಿ, ಯಾಕೋ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಿದೆ ನೋಡಿ. ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು ನಾವು? ಅಲ್ಲ, ಎಲ್ಲನೂ ಇಷ್ಟು ಒಳ್ಳೇದೇ ಹೇಳಕ್ ಹೇಗ್ ಸಾಧ್ಯ? ಏನೋ ಒಂದ್ ಮುಚ್ಚಿಡ್ತಿದ್ದೀರಾ, ನನ್ಗೆ ಅನಿಸ್ತಿದೆ. ಇರ್ಲಿ ಪಾಪ ಅವ್ರ ಮೇಲೆ ಅವ್ರು ಕೋಪ ಮಾಡ್ಕೊಂಡಿರ್ತಾರೆ. ಇವ್ರನ್ನೆಲ್ಲ ಒಳಗಡೆ ಯಾವತ್ತು ಕೋಪ ಮಾಡ್ಕೊಂಡು ಸಾಧ್ಯನೇ ಇಲ್ಲ. ನಾವಿನ್ನೂ ಆ ಶೂಟಿಂಗ್ ಮುಗಿದ್ಮೇಲೆ ಕೂಡ ನಮ್ದೆಲ್ಲ ಲೇಟ್ ಆದ್ರೂ ಒಬ್ಬೊಬ್ರು ಕಳಿಸ್ಬಿಡ್ತೀವಿ, ಹೋಗಿ ನೀವು ಅಂತ. ನಾವು ಇವ್ರು ಆ ಥರ ಏನೋ ಮಾಡಿ ಸ್ಟ್ರಾಟಜಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾಕಂದ್ರೆ ಮನಸ್ತತ್ವ ಕೂಲಾಗಿ, ಕ್ಲಿಯರ್ ಆಗಿ, ಕಾನ್ಫಿಡೆನ್ಸ್ ಆಗಿ, ಕ್ಲಾರಿಟಿ ಆಗಿ ಕೆಲಸ ತಗೊಳ್ಳೋದು, ಕೆಲಸ ಮಾಡೋದು ಈ ಅಪ್ಪನ ಒಂದು ಗುಣ ಅದಷ್ಟೇ. ಇನ್ನೇನು ಅಳವಡಿಸ್ಕೊಂಡು ಇದು ಮಾಡ್ಬೋದಲ್ಲ.
ಮಾಮೂಲಾಗೆ ಮಾತಾಡಿದ್ರು ಸಹ ಅದು ಹೆಂಗಂದ್ರೆ ಇಲ್ಲಿ ಹೊಗಳಿರ್ಬೇಕು, ಇಲ್ಲಿ ಇನ್ನು ಹಂಗೆ ಇಂದು ಏನಾದ್ರು ಹೇಳಿರ್ಬೇಕು, ಆದ್ರೆ ಬೈದಂಗೂ ಆಗಿರ್ಬೇಕು, ಹೊಗ್ದಂಗೂ ಆಗ್ಬೇಕು ಅನ್ನೋ ತರ ಆತರ ಏನಿಲ್ಲ. ಬಟ್ ಈ ತರ ಅಳವಡಿಸ್ಕೊಂಡಿದ್ದಾರೆ. ಇಲ್ಲ, ನಾ ಆ ಥರ ಎಲ್ಲ ಪಾಪ ಭಯಕ್ಕೆ ನಾವೆಲ್ಲ ಫ್ರೆಂಡ್ಸ್ ಅಲ್ಲ. ಸೊ ಎಷ್ಟೋ ವರ್ಷಗಳಿಂದ ಇಂಡಸ್ಟ್ರಿ ಒಡನಾಟಗಳಿದಾವಲ್ಲ, ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ಬಟ್ ಏನಂದ್ರೆ ಅವ್ರವ್ರ ಕೆಲಸಗಳು ಅವ್ರವ್ರು ನೀಟಾಗಿ ಮಾಡ್ಕೊಂಡು ಹೋದ್ರೆ ಒಂದು ಖುಷಿ. ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಇವರು ಯಾವ ಪಾತ್ರಕ್ಕೆ ಯಾರು ಬೇಕು ಅಂತ ಆಯ್ಕೆ ಮಾಡ್ತಾರಲ್ಲ, ಇವ್ರು ಸಿಕ್ಲಿಲ್ಲ ಅಂದ್ರೆ ಜಾಸ್ತಿ ಕೇಳ್ತಾರಂತೀವಿ, ಅದೆಲ್ಲ ಇಲ್ಲ. ನಮ್ ಡೈರೆಕ್ಟ್ ನಾನು ಯಾವ್ದೋ ಶೂಟಲ್ಲಿ ಇದ್ರೆ ಅವ್ರಿಗೆ ಫೋನ್ ಮಾಡಿ, ಇಲ್ಲ ಅವ್ರಿಗೆ ಬೇಕೇ ಬೇಕು, ನಂಗೆ 4 ದಿನ ಬಿಟ್ಕೊಡಿ, 5 ದಿನ ಬಿಟ್ಕೊಡಿ, ಕಿತ್ತಾಡಿ ನಮ್ ಡೇಟೇ ತಗೊಂಡು ನಮ್ ವರ್ಧನ್ ಕ್ಯಾರೆಕ್ಟರ್ ವರ್ಧನ್ನೇ. ಹೌದು ಮುಂಚೆನೆ ಫಿಕ್ಸ್ ವಿಜಿ ಕ್ಯಾರೆಕ್ಟರ್ ವಿಜಿ, ಅದು ಫಿಕ್ಸ್. ಅದು ಈ ತರ ಅವ್ರು ಡಿಸೈನ್ ಮಾಡ್ಕೊಂಡಿರ್ತಾರೆ. ಹೌದು. ಇವರು ಆಕ್ಚುಲಿ ನಾವು ಶೂಟ್ ಮಾಡೋವಾಗ ಡೇಟ್ ಇರ್ಲಿಲ್ಲ, ಇವ್ರದ್ದು ಡೇಟ್ ಇಲ್ಲ. ನಮ್ದು ಹೊಸಪೇಟೆಲಿ ಎಲ್ಲ ಫುಲ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದೀವಿ. ಇವ್ರು ಅಲ್ಲೇ ಬೇಕು ನಮ್ಗೆ, ಬೆಂಗಳೂರಿಗೆ ಬೇಕಾಗಿಲ್ಲ ನಮ್ಗೆ, ಅಲ್ಲೇ ಬರ್ಬೇಕು. ಪಾಪ ಅವ್ರ ಡೈರೆಕ್ಟ್ರಿಗೆ ಒಂದು 2 ದಿವಸ ಟೈಮ್ ಕೊಡಿ ಸರ್, ನನಗೆ 2 ದಿನ ಕಳಿಸ್ಕೊಡಿ ಸರ್, ನಿಮ್ಗೆ ಏನು ತೊಂದರೆ ಆಗಲ್ಲ, ನೀವೆಲ್ಲ ದೊಡ್ಡ ಪ್ರೊಡಕ್ಷನ್, ನಮ್ದು ಏನೋ ಒಂದು ಇದ್ರಲ್ಲಿ ಮಾಡ್ತಾ ಇದೀವಿ ಚಿಕ್ಕದಾಗಿ, ನಿಮ್ಗೆ ಏನು ಆನ್ಸರ್ ಇನ್ನೊಂದು ದಿನ ನೀವು ಶೂಟ್ ಮಾಡ್ಬೋದು ಅಂತೆಲ್ಲ ಹೇಳಿದಾಗ, ಏನ್ ಸರ್ ನೀವು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ದೀರಾ, ಚಿಕ್ಕ ಮಗು ಥರ ಕೇಳ್ತಿದ್ದೀರಲ್ಲ ಅಂತ ಅಂತಾರೆ. ಆ್ಯಕ್ಚುಲಿ ಅಂದರೆ ನಮ್ಮದು ಆ ಥರ ಒಂದು ಬೇಕಾ, ಅವರೇ ಬೇಕು ಅಂತ. ಸರಿ ವಿಜಯ್ ಬಂದಿಲ್ಲ, ಓಕೆ ಬೇಡ ಬಿಡು, ನಾ ಬೇರೆ ಯಾರನ್ನಾರು ಹಾಕೋ, ಆ ಆಪ್ಷನ್ ಇಲ್ಲ. ಆಮೇಲೆ ವಿಜಯ್ ಕ್ಯಾರೆಕ್ಟರ್ ವಿಜಯ್ ಅಷ್ಟೇ ಬೇಕು, ಅಷ್ಟೇ. ಬಟ್ ಎಲ್ಲಾಗ್ಲಿ ಮಾತಿನಲ್ಲಿ ಕನ್ವಿನ್ಸ್ ಮಾಡ್ಬಿಡ್ತಾರೆ. ಅದೇ ಇರ್ಬೇಕು ಮೇನ್, ಅದೇ ಅಲ್ವಾ ಪಾಯಿಂಟ್ ಹೈಲೈಟ್ ಆಗಿರೋದು. ಈಗ ಗೊತ್ತಾಯ್ತು ನನಗೆ, ಅಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ದಾರೆ ನಿಮ್ಮನ್ನ, ಅಷ್ಟು ಅದಕ್ಕೆ ನೀವು ಅಷ್ಟು ಚೆನ್ನಾಗಿ ಅವ್ರ ಬಗ್ಗೆ ಒಳ್ಳೆದನ ಇರ್ತೀರ. ಇಲ್ಲಿದೆ ಪಾಯಿಂಟ್ ಆಕ್ಚುಲಿ. ತುಂಬಾ ಸ್ಟ್ರಾಟಜಿ ತುಂಬಾ ಇದೆ. ಬಟ್ ಗುಡ್ ರೈಟರ್, ಗುಡ್ ಎಕ್ಸಿಕ್ಯೂಟಿವ್. ಈಗ ಗುಡ್ ಪ್ರೆಸೆಂಟೇಷನ್ ಬೇಕು ಆಡಿಯನ್ಸ್ಗೆ. ಅಂದ್ರೆ ರೀಚ್ ಮಾಡಿಸೋದೇ ಒಂದು ತಲೆನೋವು. ನಮ್ಮ ಸಿನಿಮಾಗೆ ಅಲ್ಲ, ಎಲ್ಲ ಸಿನಿಮಾಗಳಿಗೂ ರೀಚ್ ಮಾಡಿಸೋದೇ ಒಂದು ಸಮಸ್ಯೆ, ರೀಚ್ ಮಾಡಿಸೋದೇ ಒಂದು ಪ್ರಶ್ನೆ. ಇವಾಗಲೂ ನಾನು ಯಾರನ್ನೋ ನಮ್ಮ PR ಅವ್ರನ್ನ ಕೇಳ್ತಾ ಇದ್ದೆ, ಸರ್ ಏನು ಸರ್ ಮಾಡೋದು ರೀಚ್ ಮಾಡ್ಸೋಕ್ಕೆ, ಒಳ್ಳೆ ಕಂಟೆಂಟ್ ಇದೆ, ಇದು ಮಿಸ್ ಆಗಬಾರ್ದು, ಎಲ್ಲರೂ ನೋಡ್ಬೇಕಿದ್ದನ್ನು. 5 ಜನ ನೋಡಿದ್ರೆ 50 ಜನನಂತೂ ಕರ್ಕೊಂಬರ್ತಾರೆ, ಇದು ಗ್ಯಾರಂಟಿ. ಏನು ಬರ್ದ? ಎಸ್ ಕರೆಕ್ಟ್. ಬಟ್ ಆ 5 ಜನಕ್ಕೆ ರೀಚ್ ಆಗಬೇಕು. ಫಸ್ಟ್ 5 ಜನ ಅಲ್ಲಿ ಸೋತೋಗ್ಬಾರ್ದು ನಾವು. ಒಳ್ಳೆ ಕಂಟೆಂಟ್ ಇದು ಮಾಡಿದಾಗ ಭಯ ಜಾಸ್ತಿ. ಅಯ್ಯೋ ಚೆನ್ನಾಗಿ ಬಂದ್ಬಿಟ್ಟಿದೆ, ಇದನ್ನು ಮಿಸ್ ಮಾಡ್ಕೊಂಡ್ಬಿಟ್ರೆ ಜನ, ನಾವು ರೀಚ್ ಆಗಲಿಲ್ಲ ಅಂದರೆ ನೋಡ್ತಾರ ಇಲ್ವೋ ಅಂತ ಭಯ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಸುಮ್ಮನೆ ಬಿಡ್ಬೋದು. ಹೌದು, ಅದು ತುಂಬಾ ಮುಖ್ಯ. ಅದು ಒಳ್ಳೆ ಸಿನಿಮಾನ ನಾವ್ ಯಾಕೆ ಇಷ್ಟು ಕಷ್ಟಪಡ್ತಿದೀವಿ, ಯಾಕೆ ನಾವು ಇಷ್ಟಾಗಿ ಪಬ್ಲಿಸಿಟಿ ಮಾಡ್ತಿದೀವಿ ಸಿನಿಮಾನ. ಎಲ್ರು ಕೇಳ್ತಾರೆ, ಇವತ್ತು ಗಾಂಧಿನಗರದಲ್ಲಿ ಇವತ್ತು ದೊಡ್ಡ ಸಿನಿಮಾ ಅಂದ್ರೆ ನಿಮ್ದೇನೆ, ರತ್ನನೇ ದೊಡ್ಡ ಸಿನಿಮಾ. ಈ ವಾರ ಬರ್ತಿರೋ ಸಿನಿಮಾಗಳಲ್ಲಿ ನಿಮ್ದೇ ಒಳ್ಳೆ ಸಿನಿಮಾ ಬರ್ತಾ ಇದೆ, ಏನು ವಿಷಯ ಅಂತ ಹೇಳಿದಾಗ ಒಳ್ಳೆ ಸಿನಿಮಾ ಮಾಡಿದೀವಿ. ಸೊ ನಮ್ಮ ಟೀಮ್ ಒಳ್ಳೆ ಸಿನಿಮಾ ಮಾಡಿದೆ, ಅಷ್ಟು ಚೆನ್ನಾಗಿದೆ ಕಂಟೆಂಟ್, ಅದನ್ನ ನಾವು ಹೇಗೆ ಹೊರಗೆ ಹಾಕೋದು? ಜನರಿಗೆ ತಲುಪಿಲ್ಲ ಅಂದ್ರೆ ಅವ್ರು ನೋಡೋಕ್ಕಾಗಲ್ವಲ್ಲ. ಸೊ ಅವ್ರಿಗೆ ತಲುಪಿಸಿದ್ರೆ ಅಟ್ಲೀಸ್ಟ್ ಬರ್ತಾರೆ ಥಿಯೇಟ್ರಿಗೆ. ಸೊ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಅವಾಗ ನಮಗೂ ಒಂದು ನೆಮ್ಮದಿ, ಈಗ ನಾವು ಕೆಲಸ ಮಾಡಿದಕ್ಕೂ ಒಂದು ತೃಪ್ತಿ ಸಿಗುತ್ತೆ. ಸೊ ಟ್ರೈಲರ್ ನೋಡಿರೋರಲ್ಲಿ ಎಷ್ಟು ಪರ್ಸೆಂಟು ಇದಕ್ಕೆ ಕನ್ವರ್ಟ್ ಆಗ್ತಾರೆ ಆಡಿಯನ್ಸ್ಗೆ, ಇವೆಲ್ಲ ಪ್ರಶ್ನೆಗಳೇ. ಹೌದು, ಟ್ರೈಲರ್ ತುಂಬಾ ಚೆನ್ನಾಗಿದೆ, ಟ್ರೈಲರ್ ಹಿಟ್ಟು ಆಯ್ತು, ಹೌದು, ಸಾಂಗ್ಸ್ ಹಿಟ್ ಆಯ್ತು, ಹೌದು, ಈಗ ಅದು ಕನ್ವರ್ಟ್ ಆಗಬೇಕು, ಕನ್ವರ್ಟ್ ಆಗಬೇಕು. ಹೌದು, ನಾನು ಅದೇ ಹೇಳಿದ್ನಲ್ಲ ಮೇಡಮ್, ಯಾವ್ದಾದ್ರು ಒಂದು ವಿಡಿಯೋ ಬಿಟ್ಟಾಗ ಲೈಕ್ಸ್ ತುಂಬಾ ಇರುತ್ತೆ, ಅನ್ಲೈಕ್ಸ್ ಕೆಲವಿರುತ್ತೆ. ಸೊ ನಮ್ಮ ವಿಡಿಯೋಗಳಲ್ಲಿ ಈಗಲೂ ನೀವು ಯೂಟ್ಯೂಬ್ ತೆಗೆದು ರತ್ನ ಅಂತ ಹೊಡೆದ್ರೆ ಟ್ರೈಲರಲ್ಲೂ ಹಿಂಗೊಂದು ಇಲ್ಲ, ಸಾಂಗ್ಸಲ್ಲೂ ಹಿಂಗೊಂದು ಇಲ್ಲ, ಎಲ್ಲ ಹಿಂಗೆ ಇರುತ್ತೆ. ಅದು ಬರಕ್ ಸಾಧ್ಯನೂ ಇಲ್ಲ ಬಿಡಿ. ಅದು ಇಂಥ ವಿಷಯದಲ್ಲಿ ನಮಗೆ ಶಾಕ್. ಅದು ಆಕ್ಚುಲಿ ಯಾರೋ ಒಬ್ರು ಆಗ್ಲಾರ್ದವ್ರು ಯಾರೋ ಒತ್ಬೋದಲ್ಲ, ಯಾರೋ ಒಬ್ರು ಸುಮ್ಮನೆ ಯಾರೋ ಇದೇನಿದು ಅಂತ ಹೇಳ್ಬಿಟ್ಟು ಯಾರೋ ಇರ್ತಾರಲ್ಲ ಮೇಡಮ್, ಕೆಲವರು ಕೆಟ್ಟದಂದ್ಮೇಲೆ ಒಳ್ಳೆ ಇರ್ತಾರೆ. ಸೊ ಅಂಥವ್ರು ಯಾರಾದ್ರೂ ಒತ್ಬೋದಲ್ಲ, ಅವ್ರಿಗೂ ಮನ್ಸು ಬಂದಿಲ್ಲ ಪಾಪ ಒತ್ತಕ್ಕೆ. ಸರಿ, ಇವಾಗ ನೀವು ಸಾಮಾನ್ಯ ಥಿಯೇಟರ್ ಒಳಗೆ ನೋಡಿ, ಈಗ ಅಪ್ಪ ಅಮ್ಮ ಮಕ್ಕಳು ಬಂದರೆ, ಈಗ ಎ ಸರ್ಟಿಫಿಕೇಟ್ ಆ್ಯಕ್ಷನ್ನು ತುಂಬ ಇದ್ದು ಎ ಸರ್ಟಿಫಿಕೇಟ್ ಅಂದರೆ ಮಕ್ಕಳನ್ನ ಬಿಡಲ್ಲ ಅಂದರೆ ಅವರು ಬಂದುಬಿಡ್ತಾರೆ, ಇನ್ನು ಅವ್ರನ್ನ ಒಟ್ಟಿಗೆ ಬಂದಿರ್ತಾರೆ, ಹೋಗ್ತಾರೆ, ಅವರು ಹಂಗೆ ಹೋಗಲ್ಲ. ಇದ್ರ ಒಂದು ಪ್ಲಸ್ ಪಾಯಿಂಟ್, ನೀವು ಇಡೀ ಕುಟುಂಬ ಬರ್ಬೋದು, ಯು ಸರ್ಟಿಫಿಕೇಟ್ ಪಕ್ಕ ಅಷ್ಟೇ ಎಂಟರ್ಟೈನ್ಮೆಂಟ್. ಹೌದು, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಇದಕ್ಕೆ ಏಜ್ ಲಿಮಿಟ್ ಇಲ್ಲ, ಏನು ಏಜ್ ಇಲ್ಲ, 100 ವರ್ಷದಿಂದ 100 ವರ್ಷದವರೆಗೂ ಯಾರು ಬೇಕಾದ್ರೆ ನೋಡಿ, ಎಲ್ಲರಿಗೂ ಕನೆಕ್ಟ್ ಆಗುವಂಥ ವಿಚಾರ. ಆ ಮಗು ಮಾಡಿದಾಳಲ್ಲ, ಇವ್ರ ಮಗಳು ರಾಣಿ, ಎಕ್ಸಲೆಂಟ್ ಪರ್ಫಾರ್ಮೆನ್ಸ್.
ಅದು ಟ್ಯೂಷನ್ಗೆ ಎಂತದಿಲ್ಲ ಇಲ್ಲ ಅದೆಲ್ಲ ಹೇಳಿದ್ರು. ಕೂಡ್ಕೊಂಡು ರೆಡಿ ಆಗಿರೋ ಒಂದು ಸಿನಿಮಾ ಅಂತ ಅನ್ಸುತ್ತೆ, ಅದಾಗೆ ಅದು ಹುಟ್ಕೊಂಡು. ಹೌದು, ಅದಾಗೆ ಅದಾಗಿರೋದು, ಅದಾಗೆ ಸಿನಿಮಾ ಅದಾಗಿರೋದು. ವಾತಾವರಣ ಇವ್ರ ಮನೆಯಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಆ ವಾತಾವರಣ ಹಿಡಿದಿದ್ದಾಳೆ ಅವರು ರಾಣಿ. ಏನು ಒಂದು ಟೇಕ್ ಮಾತಾಡ್ತಾಳು. ಹಾ ಹೌದು ಪ್ರೆಸೆನ್ಸು, ಪರ್ಫಾರ್ಮೆನ್ಸು ಹೌದು. ಇವೆಲ್ಲನು. ಸೊ ಇಲ್ಲಿ ನಮಗ್ ಭಯ ಏನಂದ್ರೆ ಇವ್ರು ಎಲ್ಲರೂ ಇಷ್ಟು ಚೆನ್ನಾಗಿ ಮಾಡಿರ್ತಾರೆ, ಅವ್ರು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ, ಈ ಕಡೆ ನಾವೆಲ್ಲ ಪಕ್ಕ ಇರ್ತೀವಿ, ಡೈಲಾಗ್ ಎಲ್ಲ ಕರೆಕ್ಟ್ ಇದೆ, ಕ್ಯಾಮ್ರಾ ಕರೆಕ್ಟ್ ಆಗಿದೆ, ಇವಳು ಎಲ್ಲಿ ಕೈ ಕೊಟ್ಬಿಟ್ರೆ ನಮ್ಗೆ ಇಡೀ ಸೀನ್ ಹಾಳಾಗುತ್ತಲ್ಲ, ಆ ಶಾರ್ಟೇ ಹೋಗ್ಬಿಡ್ತಲ್ಲ ಅನ್ನೋ ಒಂದು ಫೀಲ್. ಆದ್ರೂ ಅವಳು ಹಂಗೆ ಎತ್ಕೊಂಡ್ಬಿಡ್ತಿದ್ಲು. ನಿಜವಾಗ್ಲೂ ಒಂದೊಂದ್ಸರಿ ಹುಡುಗರೆಲ್ಲ ಕ್ಲಾಪ್ ಹಾಕ್ಬಿಟ್ಟಿದ್ದಾರೆ ಅಲ್ವಾ. ಅದೇ ಈ ಸಿನಿಮಾದಲ್ಲೇ ಪಾಸಿಟಿವ್ ಇದೆ ಸರ್, ಹಾಗಾಗಿ ಅಷ್ಟು ಚೆನ್ನಾಗಿ ಕೂಡ್ ಬಂದಿದೆ ಇದು. ಹೌದು ಹೌದು. ಈ ಸಿನಿಮಾನ ನೀವು ಈ ತರ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದೀವಿ ಅಂತ ದೊಡ್ಡ ಮನೆ ಕಿವಿಗೆ ಏನಾದ್ರು ಮುಟ್ಸಿದ್ರ? ಇದು ಸೊ ವಿಷಯ ಅದೇ ನಾನು ಹೇಳಿದೆ, ರಾಘಣ್ಣ ಅವ್ರಿಗೆ ಫಸ್ಟ್ ಶೂಟ್ ಮಾಡುವಾಗ ನಮಗೆ ಒಂದು ಕಡೆ ಶೂಟ್ ಮಾಡಬೇಕಿತ್ತು. ಅಲ್ಲಿ ಹೋಗಿ ರಾಘಣ್ಣ ಅವ್ರಿಗೆ ಈ ಥರ ನಮ್ಮ ಲೆಟರ್ಡಲ್ಲಿ ಈ ಥರದೊಂದು ಸಿನಿಮಾ ಈ ಥರ ಶೂಟ್ ಮಾಡೋಕ್ಕೆ ತಮ್ಮ ಅನುಮತಿ ಬೇಕು, ಈ ಥರ ಕಂಟೆಂಟನ್ನು ಅದರಲ್ಲಿ ಬರೆದು ಕೊಟ್ಟು ಒಂದು ಲೆಟ್ರ್ ಕೊಟ್ಟಿದ್ವಿ ಅಣ್ಣ ಅವ್ರಿಗೆ. ಅಪ್ಪಾಜಿ ಅವ್ರು ಕೊಟ್ಟಾಗ ರಾಘಣ್ಣವ್ರು ಅದನ್ನೆಲ್ಲ ಓದಿ ಓಕೆ ತುಂಬ ಚೆನ್ನಾಗಿದೆ, ಒಳ್ಳೇದಾಗಲಿ ನಿಮಗೆ ಅಂತೆಲ್ಲ ಆಶೀರ್ವಾದ ಮಾಡಿ ಕಳಿಸಿದ್ರು. ಸೊ ಮೇಡಮ್ಗೂ ಟ್ರೈಲರ್ ತೋರಿಸಿದ್ದೀವಿ, ಟ್ರೈಲರ್ ನೋಡಿದ್ದಾರೆ ಮೇಡಮ್, ತುಂಬ ಖುಷಿ ಪಟ್ಟಿದ್ದಾರೆ. ಇನ್ನು ಏನಿದೆ ಹೇಳಿ, PRK ಸಿನಿಮಾಗೆ ದೊಡ್ಡ ಮನೆಯಿಂದ ಆಶೀರ್ವಾದನೇ ಸಿಕ್ಕಿದೆ. ಅವ್ರ ಆಶೀರ್ವಾದ ಇಂಪಾರ್ಟೆಂಟ್, ಅಲ್ವಾ? ಅವ್ರ ಆಶೀರ್ವಾದನೇ ಇಂಪಾರ್ಟೆಂಟ್. ದೊಡ್ಡ ಮನೆ ಆಶೀರ್ವಾದದಿಂದನೇ ಈ ಸಿನಿಮಾ ಇವತ್ತು ಅದೇ. ಬೆಳಕಿಗೆ ಬಂದು ಬಿಡುಗಡೆ ಆಗ್ತಾ ಇರೋದು. ಸತ್ಯ ಸರ್. ಇವಾಗ ನಾನು ಅಪ್ಪು ಸರು ಚಿಕ್ಕ ವಯಸ್ಸಲ್ಲಿ ಇರುವಾಗ ಮಾಡಿರೋಂಥ ಸಿನಿಮಾ 5 ಸಿನಿಮಾಗಳ ಹೆಸರು ಹೇಳ್ಬೇಕು ನೀವು. ಯಾರು ಹೇಳ್ಬೇಕು? ತಾನು ಹೇಳಿ. 3 ಸೇರ್ಬಿಟ್ಟು ನಾನು ಹೇಳ್ಬೇಕು. ನೋಡ್ತೇನೆ ಬೆಟ್ಟದ ಹೂವು, ಬೆಟ್ಟದವು, 2 ನಕ್ಷತ್ರ. ನೀವ್ ಎಲ್ಲ ಹೇಳೋದಾದ್ರೆ ಎಲ್ರು ಒಂದ್ 3 ಹೇಳ್ಬೇಕಷ್ಟೇ, ಎಲ್ಲಾನು ನೀವ್ ಹೇಳೋದಿಲ್ಲ ಆಗಿದ್ರೆ. ಬೆಟ್ಟದ ಹೂವು ನಂದು. ಭಕ್ತ ಪ್ರಹ್ಲಾದ. 2 ನಕ್ಷತ್ರ. 2 ನಕ್ಷತ್ರ ಇದೆ. ಹಾ 2 ನಕ್ಷತ್ರ. ಒಂದೊಂದಾಯ್ತು. ಕನ್ಫ್ಯೂಸ್ ಆಗ. ಹಾ ಹೇಳಿ. ಸರಿ, ಹಾಗಾದ್ರೆ ಕ್ವಶನ್ ಚೇಂಜ್. ಎಷ್ಟು ಗೊತ್ತಿದೆ ಅಷ್ಟು, ಎಷ್ಟು ಮಾಡಿದಾರೆ ಕಣಪ್ಪ, ಅಷ್ಟು. ಪರಶುರಾಮ, ವಸಂತ ಗೀತ. ವಸಂತ ಗೀತ, ಆಮೇಲೆ ಸುಮಾರಿದೆ ಸರ್, ಸುಮಾರಿದೆ. ಸುಮಾರಿದೆ. ಸುಮಾರಿದೆ ಆನ್ಸರ್ ಅಲ್ಲ ಸರ್, ನನ್ ಹೆಸರು ಬೇಕು ಹೇಳ್ಬೇಕು. ನಾನೊಂದು 2 ಹೇಳಿದ್ದೀನಿ ಪಟ್ ಅಂತ. ಹೌದು. ಅವ್ರು ಯೋಚನೆ ಮಾಡ್ತಿದ್ದಾರೆ. ಆಗೋಯ್ತು. ಇಲ್ಲ 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 ಇದಿಲ್ಲ. 8 ಆಯ್ತಲ್ಲ ಮೇಡಮ್, ಎಂಟಾಯ್ತು. 8 ಆಯ್ತಲ್ಲ. ಭಾಗ್ಯವಂತ, ಹಾ ಭಾಗ್ಯವಂತ, ಭಾಗ್ಯವಂತ. ಸರಿ, ಇವಾಗ ಹಾ. ಫಸ್ಟ್ ಇನ್ ಅಕೌಂಟ್. ಭಾಗ್ಯವಂತ, ಯಾರಿವನು, ಯಾರಿವನು ಎಷ್ಟೆಲ್ಲ ಪಿಕ್ಚರ್ಗಳಿದೆ. ಯಾರಿವನು 2 ಆಯ್ತು ನಮ್ಗೆ. ಮೇಡಮ್ ಯಾರಿವನು, ಭಾಗ್ಯವಂತ, ಹಾ, ಇದು ಹೊಸ್ದಾಗಿದೆ, 2 ಅಷ್ಟೇ ಆಯ್ತು. ನಕ್ಷತ್ರ. ಭಾಗ್ಯವಂತ, ಯಾರಿವನು, 2 ನಕ್ಷತ್ರ, ಪರಶುರಾಮ. ಬೆಟ್ಟದವು, ಭಕ್ತ ಪ್ರಹ್ಲಾದ, ಪರಶುರಾಮ, ಪರಶುರಾಮ ವಸಂತ ಎರಡು ಗೀತ. ಸರಿ ಆಯ್ತು, ಒಂದ್ಸರಿ ಹೇಳಿದ್ರಿ ಇಲ್ಲ ಸರ್. ಇಲ್ಲ ಇಲ್ಲ, ವಸಂತ ಗೀತ, ಆಮೇಲೆ ಏನು ಯಾರಿವನು, ಯಾರಿವನು, ಮತ್ತೆ ಇನ್ನೊಂದು ಯಾವ್ದು ಹೇಳಿದೆ, ಭಾಗ್ಯವಂತ. ಭಾಗ್ಯವಂತ ಮೇಡಮ್ 9 ಸಿನಿಮಾ ಆಯ್ತು, 9 ಪಿಕ್ಚರ್ ಆಯ್ತು. ಇವ್ರು ಹೇಳಿದ್ರು, ನೀವೇನ್ ಹೇಳಿದ್ರಿ? ನಾನು 3 ನಾನೇ ಅಲ್ವಾ ಹೇಳಿದ್ದೆ ಅದರಲ್ಲಿ. 5. ಅವ್ರು ಹೇಳಿದ್ರೆ ತಿರ್ಸಿ ಹೇಳಿದ್ರಿ ನೀವು. 9 ಆಯ್ತಾ, ಇರಿ, ನೀವು ಹೇಳಿ. ನೀವೊಂದು ಹೇಳಿ ಮೇಡಮ್. ಹೇಳ್ರಿ. ನೀವೊಂದು ಹೇಳಿ. ಏನಾಯ್ತು? ಬೆಟ್ಟದ ಹೂವು. ನಮ್ ಹೇಳಿದ್ದು ನಾವ್ ಹೇಳಾಯ್ತು ಸರ್, ಅದೇಂಗೆ ಮೇಡಮ್, ನಾವ್ ಹೇಳಾಯ್ತು, ನಾವು 9 ಪಿಕ್ಚರ್ ನಾವ್ ಹೇಳಾಯ್ತು, ನೀವ್ ಹೇಳಿ. ನೀವು ಹೇಳಿ. ಶಿವಮೆಚ್ಚಿದ ಕಣ್ಣಪ್ಪ, ಹುಲಿ ಬೇಟೆ ಆಡ್ತಾರ ಗೊತ್ತಾ? ಹಾ ಸರ್, ಹುಲಿ ಅದೇನ್ ಬೇಟೆ. ಚಿಕ್ಕ ಮಗುನಾ? ಶಿವಣ್ಣ ಚಿಕ್ಕವ್ರು ಇರುವಾಗ ಹಾ. ಹೌದೌದು. ಶಿವಮೆಚ್ಚಿದ ಕಣ್ಣಪ್ಪದಲ್ಲಿ ಶಿವರಾಜ್ ಕುಮಾರ್ ಅವರು ಹೀರೋ, ಓಕೆನಾ? ಅದ್ರಲ್ಲಿ ಅಣ್ಣವರು ಇದ್ದಾರೆ ಒಂದು ಪಾತ್ರ, ಶಿವನ್ ಪಾತ್ರದಲ್ಲಿ ಬರ್ತಾರೆ. ಆಮೇಲೆ ಅದಾದ್ಮೇಲೆ ಚಿಕ್ಕ ವಯಸ್ಸಲ್ಲಿ ಅಪ್ಪು ಸರ್ ಅದ್ರಲ್ಲಿ ಒಂದು ಬೇಟೆ ಆಡ್ತಾರೆ, ಒಂದು ಹುಲಿನ ಬೇಟೆ ಆಡಿ ಊರಲ್ಲಿ ಎತ್ಕೊಂಡ್ ಬರ್ತಾರೆ. ಹೆಂಗಿದೆ ಸೀನ್ ಅಂತೀರಾ? ಅಯ್ಯೋ, ಆ ಸೀನ್ ಎಲ್ಲ ನೋಡಿದ್ರೆ ಆಕ್ಚುಲಿ ನಂಗೆ ಗೊತ್ತಿರ್ಲಿಲ್ಲ ಈ ವಿಷಯ ಸರ್, ಕೇಳಿ ಖುಷಿ ಆಯ್ತು ನನಗೆ. ನೀವು ನೋಡಿ ಒಂದ್ಸರಿ ಆ ಪಿಕ್ಚರ್ ನೋಡಿ. ಹುಟ್ಟಿರ್ಲಿಲ್ಲ. ಇನ್ನು ಆ ಟೈಟಲ್ ಕಾರ್ಡ್ ಹೋಗ್ತಿದ್ದಂಗೆ ನಿಮಗೆ ಬರ್ತಾರೆ ಹುಲಿಬೇಡಿ, ಹೆಂಗಿದ್ದಾರೆ ಗೊತ್ತಾ ಅದ್ರಲ್ಲಿ. ಇವಾಗ ಸಕ್ಕತ್ತಾಗಿದ್ದಾರೆ. ಇದೇ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಿದೆ, ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಏನ್ ಹೇಳ್ತೀವಿ, ಒಳ್ಳೆ ಸಿನಿಮಾ ಇದೆ, ಒಳ್ಳೆ ಹೌದು. ಕಂಟೆಂಟ್ ಇದೆ, ಹೌದು ಎಂಟರ್ಟೈನ್ಮೆಂಟ್ ಇದೆ, ಹೌದು ಎಮೋಷನಲಿ ಕನೆಕ್ಟ್ ಆಗ್ತಕ್ಕಂಥ ಸೆನ್ಸಿಟಿವ್ ವಿಷಯ. ಅಂದರೆ ಅಪ್ಪು ಸರ್ ಸಿನಿಮಾದಲ್ಲಿದ್ದಾರೆ, ಅವರ ಬಗ್ಗೆ ಒಂದು ವಿಶೇಷವಾದ ಎಮೋಷ್ನಲ್ ವಿಷಯಗಳಿದೆ. ರತ್ನ ಹೆಂಗೆ ಆ ಅಮೂಲ್ಯ ರತ್ನಕ್ಕೆ ಕನೆಕ್ಟ್ ಆಗಿರ್ತಾಳೆ ಅನ್ನತಕ್ಕಂಥ ವಿಚಾರ ಇದೆ. ಇವೆಲ್ಲವೂ ಸ್ಕ್ರೀನ್ ಮೇಲೆ ಒಂದು ವಿಶೇಷವಾದ ಅನುಭವ ಕೊಡುತ್ತೆ. ದಯವಿಟ್ಟು ಮಿಸ್ ಮಾಡ್ಕೊಳ್ಳಿ. April 19 ಪ್ಲೀಸ್ ಕಮ್ ಅಂಡ್ ವಾಚ್. ನೀವು ಹೇಳಿ ಸರ್. ಎಸ್, ಶುಕ್ರವಾರ ತಪ್ಪದೆ ಸಿನಿಮಾ ನೋಡಿ. ಎಲ್ಲ ಕಡೆ ಇದೆ ಸಿನಿಮಾ, ನಿಮ್ಮ ಹತ್ತಿರ ಥಿಯೇಟ್ರ್ಗಳಲ್ಲಿ ಹೋಗಿ ಸಿನಿಮಾ ನೋಡಿ, ಮಿಸ್ ಮಾಡ್ಕೋಬೇಡಿ ಅಷ್ಟೇ. ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬೇಡಿ. ನೀವು ಹೋಗಿಲ್ಲ ಅಂದರೆ
ಲೈಫಲ್ಲಿ ಏನೋ ಒಂದು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ. ಆಮೇಲೆ ಟಿ ವಿಲಿ ಬರುತ್ತೆ ನೋಡೋಣ, ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ನೋಡೋಣ, ಆಗಬೇಕು ನಿಮ್ಗೆ ಹತ್ರ ಆಗಬೇಕು. ಸಿನಿಮಾ ಅಂದರೆ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು. ದಯವಿಟ್ಟು ಎಲ್ಲ ಫ್ಯಾನ್ಸ್ಗೂ ಕೇಳ್ಕೊತೀನಿ, ಮುಖ್ಯವಾಗಿ ಅಪ್ಪು ಸರ್ ಫ್ಯಾನ್ಸಿಗೆ ಕೇಳ್ಕೊತೀನಿ, ನಮ್ಮ ಕರ್ನಾಟಕ ಜನರಿಗೆ ಕೇಳ್ಕೊತೀನಿ, ಎಲ್ಲ ಫ್ಯಾಮಿಲಿಗೂ, ಮಕ್ಕಳು ನೋಡ್ಬೋದು, ದೊಡ್ಡವರು ನೋಡ್ಬೋದು, ಯೂತ್ ನೋಡ್ಬೋದು, ಗಂಡ ಹೆಂಡ್ತಿರು ಮುಖ್ಯವಾಗಿ ಈ ಸಿನಿಮಾ ನೋಡಬೇಕು, ತಾತ ಅವ್ವ ಅಜ್ಜಿ ಎಲ್ಲರೂ ಸಿನಿಮಾ ನೋಡ್ಬೋದು. ಸೊ ಎಲ್ಲರೂ ಹೋಗಿ 19ನೇ ತಾರೀಕು ಮಿಸ್ ಮಾಡಬೇಡಿ. ನಮಸ್ಕಾರ. ಇದೇ ಏಪ್ರಿಲ್ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಒಂದು ಎಮೋಷನಲ್ ಕಂಟೆಂಟ್ ಇರುವಂಥ ಚಿತ್ರ. ನಾನು ತುಂಬ ಅಪ್ಪು ಸರ್ ಹೆಸರನ್ನ ಪದೇ ಪದೇ ಬಳಸ್ಕೊಳ್ಳಲ್ಲ, ಹಾಗಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿದ್ದಕ್ಕೆ ಅಂತ. ಇಷ್ಟೊತ್ತವರೆಗೂ ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಸಿನಿಮಾಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.